ಇವತ್ತಿನ ದಿವಸ ಏನು ಕೂಡಿ ಬರ್ತಾ ಇದೆ ಅದನ್ನು 600 ರೂಪಾಯಿ ಇರ್ರೆಸ್ಪೆಕ್ಟಿವ್ ಆಫ್ ಯಾರದ್ದೇ ಇರಲಿ ಅದನ್ನು ಕೊಟ್ಬಿಟ್ಟು ತಗೊಳ್ಳಿಕ್ಕೆ ಹೇಳ್ತೀವಿ. ಅದಾದ ನಂತರ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಎಕ್ಸ್ಪರ್ಟ್ ಕಮಿಟಿ ಏನು ಡಿಸಿಷನ್ ತಗೊಳ್ತದೋ ಅದಕ್ಕೆ ಎಲ್ಲ ಬೇರೆ ಕಂಪನಿಗಳ ಬಾಸ್ಗಳು ಅವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಒಂದು ನ್ಯಾಯಯುತವಾದ ರೇಟನ್ನು ಎಷ್ಟು ಕೊಡುತ್ತೆ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಂಬಿಕೆ ಇಡಿ ನಾವು ನೀವು ಒಟ್ಟಿಗೆ ಇರಬೇಕು, ಮುಂದೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ನಾವು ಜಗಳ ಮಾಡಿಬಿಟ್ಟು ಇಬ್ಬರ ಜಗಳ ಮೂರನೇವನಿಗೆ ಲಾಭ ಮಾಡೋದು ಆಗಲೇ ಹೇಳ್ತಾರಲ್ಲ ಅದನ್ನೇ ಹೇಳ್ತಾ ಇದ್ದೀವಿ. ಹೌದು ಮಾತಾಡಿ ಒಂದು ನಿಮಿಷ ಈಗ ಫೈನಲ್ ಆಗುತ್ತೆ. ಒಂದು ನಿಮಿಷ ಇಲ್ಲ ಮಿನಿಮಮ್ ಅಲ್ಲ, ಮಿನಿಮಮ್ 8 ರೂಪಾಯಿ ತಗೊಂತಿದ್ ರೈತರು ಎಲ್ಲೋದ್ರು ಸರ್? ಅಶೋಕ್ ಕುಮಾರ್ ಅವರೇ 8 ರೂಪಾಯಿ ತಗೊಂತಿದ್ ರೈತರು ಎಲ್ಲೋದ್ರು? ನಿಮ್ಮ ಮೇಲೆ ನಂಬಿಕೆ ಇರೋ ಹೊತ್ತಿಗೆ ವ್ಯವಹಾರ ಮಾಡ್ತಿರೋದು, ನಿಮ್ಮ ಪೊಲೀಸ್ ಹಾಕಿ ಕೊಡ್ತಿರೋದು. ನಾವು ನಂಬಿಕೆ ನಾವ್ಯಾಕೆ ನಿಮ್ಮನ್ನ ಮಾತ್ರ ಬಿಡದಿದ್ವಿ ಅಲ್ವಾ? ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ, ಅದಕ್ಕೆ ಕೇಳ್ರಿ. ಅದೇ ನಂಬಿಕೆ ಇದ್ದೇನೆ ನಾವು ಇವತ್ತು ಆ ಡಿಸೈಡಿಗೆ ಬಂದಿರೋದು, ಆ ತೀರ್ಮಾನಕ್ಕೆ ಬಂದಿರೋದು. ನಂಬಿಕೆ ಹುಸಿ ಆಗಬಾರ್ದು ಅಂತೇಳಿ ಈಗ ನೀವು ಮಾಡೋ ಡಿಸೈಡ್ ನಂಬಿಕೆ ಹುಸಿ ಆಗತ್ತೆ, ಮುಂದಿನ ತೀರ್ಮಾನ ನಿಮ್ದಾಗತ್ತೆ ಅಷ್ಟೇ. ಅಲ್ಲ ನಾವು ಬೇರೆ ಯಾವುದು ಸಜೆಷನ್ ಇಲ್ಲ ಇಲ್ಲ ಮತ್ತು ಪರ್ಯಾಯ ವ್ಯವಸ್ಥೆ ಇಲ್ಲ ಇಲ್ಲ. ನೀವು ಮಾಡ್ತಕ್ಕಂಥ ಡಿಸೈಡ್ಗಳು ಇವು ಸರಿಯಲ್ಲ. ನಿಮ್ಮದು ಯಾವುದೇ ಕಾರಣಕ್ಕೂ ನೀವು ಇತ್ತ ರೆಡಿನೇ ಬಗ್ಗಕ್ಕೆ ರೆಡಿ ಇಲ್ಲ ಅಂದರೆ ಅದಕ್ಕೆ ನಾವು ಬಗ್ಗಕ್ಕೆ ರೆಡಿ ಇಲ್ಲ. ರೈತರುಗಳು ನಾವು ಅನುಭವಿಸ್ತಾ ಇದೀವಿ, ಆ ಸಮಸ್ಯೆ ಸ್ಪಂದಿಸ್ತೀರಿ ಅಂತ ತಿಳ್ಕೊಂಡಿದ್ವಿ. ನೀವು ಈ ಥರ ಏನಾದ್ರು ಮಂಡವಾದ ಪ್ರದರ್ಶನ ಮಾಡ್ತಾ ಇದೀರಿ ಅಂದರೆ ನಾವು ಇದಕ್ಕೆ ಏನು ಅರ್ಥ ಇಲ್ಲ. ಅದು ನಮಗೆ ಬರ್ತೇವೆ, ರೈತರಿಗೆ ಬಿಟ್ಟದ್ದು ನಿಮಗೆ ಬಿಡೋದು, ಮುಂದೆ ಏನಾಗತ್ತೆ ಆಗಲಿ ಅಷ್ಟೇ. ಇದ್ರ ಮೇಲೆ ನಾವು ಏನು ಹೇಳೋಕೆ ತಿರ್ಗಿ ಅಧ್ಯಕ್ಷ ಬನ್ನಿ ಹೋಗೋಣ, ಸಾಕು ಹೋಗೋಣ, ಮನೆ ಟೈಮ್ ಆಯ್ತು. ಅವ್ರೇನೋ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ ಅಂದ್ರೆ ಹೊರಗಡೆ ಅಲ್ಲ, ಅಲ್ಲೇ ಇರ್ತೀರಿ. ಆಧಾರಕ್ಕೆ ಒಪ್ಕೊಳ್ತಾ ಇಲ್ಲ, ಕೋಳಿ ಅಂತ ಬಿಡೋದಿಲ್ಲ. ಮುಂದೆ ನೀವು ಕೋಳಿನೂ ಬಿಡಬೇಡಿ. ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರಲಿ ನಮ್ಮ ಶೆಡ್ಗಳು, ನೀವು ಬೇರೆ ಎಲ್ಲರೂ ನೋಡ್ಕೊಂಡು ಸಾಕೊಳ್ಳಿ. ನಮ್ಮ ಕರ್ನಾಟಕದ ನಿಮ್ಮ ಕೋಳಿನ ಮಾರಾಟಕ್ಕೂ ತರಬೇಡಿ, ನಾವು ಮಾಡ್ಕೋತೀವಿ ಅರೇಂಜ್ಮೆಂಟ್. ಈಗ ಹಾಕಿರೋ ಬಂಡವಾಳ ಕಟ್ಕೊಟ್ಬಿಟ್ಟು ಹೋಗ್ಬೇಕು ಅವ್ರೆ. ಇಷ್ಟು ವರ್ಷ ಮಾಡಿರೋದು ಶೆಡ್ಡಿನ ಬಂಡವಾಳ ಕಟ್ಕೊಟ್ಟು ಬೇರೆ ಕಡೆ ಅಶೋಕ್ ಸರ್ ಇದ್ರ ಮೇಲೆ ನೀವು ಇರಲ್ವಾ? ಇದ್ರ ಮೇಲೆ ನೀವು ಬರೋದಕ್ಕಿಲ್ವಾ? ಟೈಮ್ ತುಂಬಾ ಕಳೀತಾ ಇದೆ, ಸಾಹೇಬ್ರು ತುಂಬಾ ಕಾಯ್ತಾ ಇದಾರೆ. ನಮಗೂ ಈಗ ಮಾತಾಡ್ತೀರಾ ಬಿಡಿ ಸರ್, ಬೇಡ ಬಿಡಿ ಸರ್, ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಒಂದು ನಿಮಿಷ, ನೀವು ಯಾಕೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅನ್ಕೊಳ್ತಾ ಇಲ್ಲ ಅನ್ಸುತ್ತೆ. ಸರಿ ಬಿಡಿ, ಹಾಗೆ ಈಗ 3 ರೂಪಾಯಿ ಕೊಡಿ ಸರ್, 3 ರೂಪಾಯಿ ಕೊಟ್ಟು ಕೋಳಿ ಬೆಳೆಸ್ಕೊಳ್ಳಿ ಬೇರೆ ಸ್ಟೇಟ್. ಈಗ 1 ವಾರದಿಂದ ಸ್ಟ್ರೈಕ್ ಮಾಡ್ತಾ ಇದೀವಿ. ಮುಂಚೆಯಿಂದ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ರೈತರು ಸ್ವಲ್ಪ ಇರಿ. ಯಾಕೋ ಇವರು ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ಬಂದ್ವಿ, ಇವ್ರು ಮಾಡ್ಕೊಳಕ್ ತಯಾರಿಲ್ಲ ಅನ್ಸುತ್ತೆ. ಸರಿ ಬನ್ನಿ, ಆಯ್ತು. ಯಾಕೆ ಬಿಡಿ ಆಯ್ತು, ಅಧ್ಯಕ್ಷ ಒಂದು ರಿಕ್ವೆಸ್ಟ್, ಇಲ್ಲಿಂದ ಹೋದ್ಮೇಲೆ ನಾವ್ಯಾರು ಮನೆಗೆ ಹೋಗೋಣ. ನೀವು ನಡಿಬಿಟ್ಟು ಶಾಂತಿ ಮಾತಾಡಿ, ಭಿಕ್ಷೆ ಆಗ್ದಂಗೆ ಕೇಳ್ತಾ ಇರ್ರಿ, ಸಿಟ್ಟಿಂದೇನೂ ಆಗಲ್ಲ, ಇರ್ರಿ ಒಂದು ನಿಮಿಷ ಇರ್ರಿ. ಮಾತಾಡ್ತಾ ಇದೀವಿ, ಸಹನೆ ಇವ್ರು ಮಾತಾಡ್ತಾರೆ. ಈಗ ಲಾಸ್ಟ್ ಮಾತಾಡ್ತಾರೆ, ಒಂದು ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. ಈಗ ಸಮಸ್ಯೆ ಒಂದೇ ಸರಿ ಉದ್ಭವ ಆಗಿಲ್ಲ. ಇದು ಸುಮಾರು 10-12 ವರ್ಷದಿಂದ ಇರತಕ್ಕಂಥ ಸಮಸ್ಯೆ. ಒಂದೇ ದಿವಸಕ್ಕೆ ಎಲ್ಲದನ್ನು ಸಾಲ್ವ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅವ್ರು ಹೇಳಿದಾಗ ಅವ್ರ ಮೇಲೂ ನಂಬಿಕೆ ಇಡಿ, ನಿಮ್ಗೂ ಅವ್ರ ಮೇಲೆ ನಂಬಿಕೆ ಇರುತ್ತೆ. ಆದ್ರೆ ತಾತ್ಕಾಲಿಕವಾಗಿ ನೀವಿಬ್ರು ಸಹಮತಕ್ಕೆ ಬಂದಿಲ್ಲ. ದಯವಿಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಒಪ್ಕೊಳ್ಳಿ.
ಅದೇನು ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೋ ಅಂತ ನನಗೂ ಗೊತ್ತಿಲ್ಲ. ದಯವಿಟ್ಟು ಒಪ್ಕೊಳ್ಳಿ. ಮುಂದೆ ನಾವು ಕಮಿಟಿ ಏನು ಮಾಡ್ತಾರೋ ಅದನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ. ಸರ್ ಇವಾಗ 100 ರೂಪಾಯಿ ಕೊಟ್ಟರೆ ನಿಮ್ಮನ್ನು ಯಾರು ಜಾಸ್ತಿ ಕೊಟ್ಟರೆ ನಿಮ್ಗೆ ಯಾರು ಜೈಲ್ಗೆ ಹಾಕ್ತಾರಾ? ಏನೇ ಪ್ರಾಬ್ಲಮ್ ಹೇಳಿ, ಪ್ರಾಬ್ಲಮ್ ಹೇಳಿ ನಿಮ್ಗೆ. ಅಲ್ಲ ಅವ್ರು ಏನಿರೋದೇ ಕಡಿಮೆ ಅಲ್ಲಿ 4 ರೂಪಾಯಿ ರೈತರನ್ನ ಒಪ್ಕೊಳ್ಳಲ್ಲ. ಅದೇನೋ ಹೇಳಕ್ ಬಂದ್ರಲ್ಲ ಹೇಳ್ರಿ ನೀವು ಹೇಳಕ್ ಬಂದ್ರಲ್ಲ ಸ್ಪೆಷಲ್ ಆಫರ್ ಅಂತೇನೆ ಹೇಳಿದ್ರಿ. ಇಲ್ಲ ಮಾತಾಡಿ ನಿಮ್ಮ ಮಾತು ಮುಗಿಸ್ಬಿಡಿ. ಮತ್ತೆ ಏನಕ್ಕೆ 100 ರೂಪಾಯಿ ನಾನು ಸ್ವಲ್ಪ ಪೇರೆಂಟ್ ಇದೆ ಅಷ್ಟೇ ಡಿಫರೆನ್ಸ್ ಇಲ್ಲಿ. ಈಗ ಇದ್ರ ನಂತರ ಇನ್ನೊಂದು ಸ್ಟೆಪ್ ಫರ್ದರ್ ಸಜೆಷನ್ ಇವತ್ತಿನ ದಿವಸ ಏನು 6 ರೂಪಾಯಿ ಕೊಟ್ಟು ಅದನ್ನು ಕೊಡ್ತೀವಿ. ಕಮಿಟಿ ಒಂದು ಸೈಂಟಿಫಿಕ್ ಆಗಿ ಕಮಿಟಿ ಡಿಸೈಡ್ ಮಾಡ್ತಾರೆ. ನೀವು ಹಾಕೊಡ್ತೀರಾ? ಅದನ್ನ ಹೇಳ್ತಿರೋದು ಕಮಿಟಿ 12 ರೂಪಾಯಿ ಹೇಳಿದ್ರೆ ಹಾಗಾಗಿ ಇದರ ಪರಿಸ್ಥಿತಿಯಿಂದ ಹೊರಬರಕ್ಕೆ ಏನು ಕ್ರೈಸಿಸ್ ಇದೆ ಇದರಿಂದ ಹೊರಬರಕ್ಕೆ ಈಗ ಲಿಫ್ಟಿಂಗ್ ರೆಡಿ ಆಗಿರೋ ಬೋರ್ಡಿಗೆ ಏನಾದ್ರು 7 ರೂಪಾಯಿ ಕೊಟ್ಟು ಲಿಫ್ಟ್ ಮಾಡೋಣ ಅಂದ್ರೆ ನೀವು ಇಟ್ಕೊಳ್ರಿ, ಅಲ್ಲಿಗೆ ಒಂದು ಸಮಸ್ಯೆ ಸಾಲ್ವ್ ಆಗುತ್ತೆ. ಒಂದ್ ಸೆಕೆಂಡ್ 7 ರೂಪಾಯಿ ಇವತ್ತು ಒಪ್ಕೊಂಡು ನೆಕ್ಸ್ಟ್ ಫರ್ದರ್ ಏನಾದ್ರು ನೀವು ಕಮಿಟಿ ಡಿಸೈಡ್ ಮಾಡೋದು 12 ರೂಪಾಯಿ ಅಂದ್ರೆ 1ನೇ ತಾರೀಕಿಂದಾನೇ 12 ರೂಪಾಯಿ ಹಾಕೊಡ್ತಾರೆ. ಇದೇನಾಗುತ್ತೆ, ಇದು ಪ್ರೊಸೀಡಿಂಗ್ಸ್ ಆಗುತ್ತೆ. ಸುಮ್ಮನೆ ಇಲ್ಲಿ ಹೇಳಿ ಅದನ್ನ ಅವರು ಮಾತು ತಪ್ಪಕ್ಕಾಗಲ್ಲ. ನೀವು ಕೂಡ ಒಂದೇ ಆ ಥರ ಆಟ ಮಾಡೋದು ಸರಿ ಇಲ್ಲ. ಈಗ ಅವರು ಅಷ್ಟು ಬಂದಿದ್ದಾರೆ ಅಂತ ನೀವು ಅದನ್ನ ಒಪ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಅಲ್ರಿ 50-50 ಯಾಕೆ ಒಪ್ಕೊಳ್ತೀರಾ? ನಾಳೆ ದಿವಸ ಇನ್ನೂ ಜಾಸ್ತಿ ಆಯ್ತಾ ಇದ್ರೆ ಅದು 1ನೇ ತಾರೀಕಿಂದಾನೆ ಸೇರಿಸ್ಕೊಳ್ಬೇಕಲ್ಲ ನಿಮ್ಗೆ. ಒಂದ್ ನಿಮಿಷ ಹೇಳ್ರಿ. ಈಗ ಒಂದ್ ನಿಮಿಷ ಓಕೆ ಸರ್. ಅಲ್ಲ ಒಂದ್ ನಿಮಿಷ ಡಿಫ್ರೆನ್ಸ್ ಏನಿದೆ ಅದನ್ನು ಕೊಡ್ತಾರೆ ಅವರು. ಇವಾಗ 6.5 ನಂತರ ಫಿಕ್ಸ್ ಸರ್ 6,000 ರೂಪಾಯಿಗೆ ಆಯ್ತು. ಒಂದ್ ನಿಮಿಷ. ಈಗ ನೋಡಿ, ನಾವು ನಮಗೆ ಏನೇ ಆದರೂ ರಕ್ಷಣೆ ನೀಡೋರು ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರನೇ, ಕಂಪ್ನಿಗಳಲ್ಲ. ಹಂಗಾಗಿ ನಮ್ಮ ಸರ್ಕಾರದಿಂದ ನಮಗೆ ಏನೇ ಆದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಂತಾರೆ ಅಧಿಕಾರಿಗಳು ಹೇಳ್ತಾರೆ, ನಾವು ಅವ್ರಿಗೆ ಗೌರವ ಕೊಟ್ಟೇ ಕೊಡ್ತೇವೆ. ಆಯಿತಾ? ಅವ್ರು ಏನೋ ಮತ್ತು ನಮ್ಮದು ಏನೇ ಕೇಳಿದಂಗೆ ಅವ್ರು ಡಿಸೈಡ್ ತಗೊಂಡು ಬರೋದು. ಅದಕ್ಕೆ ನಮ್ಮದು ವಿರೋಧನೂ ಇಲ್ಲ, ನಾವು ನಿರಾಕರಿಸಲ್ಲ. ಅವ್ರಿಗೆ ನಾವು ಸಹಮತ ಕೊಡ್ತೀವಿ. 7 ಬೀಳು ಬೇಡ, 7.5 ಮೇಲೆ ಕ್ಲೋಸ್ ಮಾಡಿ. ಓಕೆನಾ? 7 ರೂಪಾಯಿ ಹೇಳಿದ್ದೀವಿ. ಎಲ್ಲದಕ್ಕೂ ತಲೆ ಬಾಗಿದ್ದೀವಿ. ದಯವಿಟ್ಟು ನೀವು ತಲೆ ಬಾಗಬೇಕು. ಎಲ್ಲ ಒಂದೇ ಕಡೆ ತೂಕ ಆಗ್ತಾ ಇದ್ರೆ ಆಗಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. 12ರಿಂದ ಇವಾಗ ಇಷ್ಟು ಕೆಳಗೆ ಬಂದಿದ್ದೀವಿ. ನೀವು 6 ರೂಪಾಯಿಯಿಂದ 50 ಪೈಸೆ 4 ಕಡೆ ಅನ್ಕೊಂಡಿದ್ರೆ ಈಗ ಅದು 7 ರೂಪಾಯಿ ಆಗಲಿ 8 ರೂಪಾಯಿ ಆದ್ರೂ ಕೂಡ ಅದು 1ನೇ ತಾರೀಕಿಂದ ಹಾಕೊಡ್ತಾರಲ್ಲ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ 7 ಬೀಳು ಯಾವಾಗಲೂ 7 ಬೀಳೇನೆ ಸರ್. 7 ಅಲ್ರಿ, ಅವರ 50 ಪೈಸಕ್ಕೆ ಇನ್ನೂ ಬಂದೇ ಇಲ್ಲ. ಇವ್ರು ಹೇಳಿದಾರೆ ಅದನ್ನ. ಹೌದು, ಏನ್ ಕಮಿಟಿ ನೀವು 12 ರೂಪಾಯಿ ಫಿಕ್ಸ್ ಆದ್ರೆ ಅದು 1ನೇ ತಾರೀಕಿಂದ ಏನ್ ಮಿಕ್ಸಿಂಗ್ ಆಗುತ್ತೆ ಅಷ್ಟು ಪರ್ಸೆಂಟ್ ಕೊಡ್ತಾರಲ್ಲ. ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವಕ್ಕೆ
ನೀವೆಲ್ಲರೂ ರೈತರು ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತೀರಿ ಅನ್ನೋ ನಂಬಿಕೆಯಿಂದಲೇ ಇವತ್ತು ನಿಮ್ಮ ಮಾತಿಗೆ ನಾವು ತಲೆ ಬಾಗಿದ್ದೀವಿ. ಹಾಗಾಗಿ ಇದು ನಮ್ಮ ಒಂದು ಮೂಢನಂಬಿಕೆ. 7 ಬೀಳೋದು ಬೇಡ ಅಂತಂದರೆ 7.5 ಮಾಡಿಸ್ಕೊಡ್ತೀವಿ. ನಾವು ಕ್ಲೋಸ್ ಮಾಡ್ಕೊಂಡು ಇವ್ರು ಕೋಳಿ ಹೆಚ್ಚಕ್ಕೆ ಅವಕಾಶ ಕೊಡ್ತೀವಿ. ಅದು ಮುಂದೆ ಕಮಿಟಿ ತೀರ್ಮಾನ ಆದ್ಮೇಲೆ ಅವತ್ತು ಕಮಿಟಿ ತೀರ್ಮಾನದಲ್ಲಿ ಅದು ಏನೇನು ಡಿಸೈಡ್ ಆಗತ್ತೋ ಆ ರೇಟ್ ಫಿಕ್ಸ್. ಓಕೆನಾ? ನಾವು ರೆಡಿ ಏನ್ರಿ? ರೈತರು ಓಕೆನಾ? ನಿಮಿಷ ಮಾತಾಡ್ಬಾರ್ರಿ. ಇದು ಫಸ್ಟ್ ಫೈನಲ್ ಮಿನಿಮಮ್ ಸರ್. ಜಿಸಿ ಗಿಸಿ ಮತ್ತೆ ಮಿನಿಮಮ್ ಸರ್ ಏನು ಕೊಡ್ತಾರೆ ಬೇಡ ಅದು ಆಮೇಲೆ ನೆಕ್ಸ್ಟ್ ಕಮಿಟಿ. ಸುಧೀರ್ ತಾತ್ಕಾಲಿಕ ಈಗ ಅಧಿಕಾರಿಗಳು ನಮಗೆ ನಮ್ಮ ರಕ್ಷಣೆಗೆ ಇದ್ದಾರೆ, ನಮ್ಮ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ಅವ್ರ ಮಾತಿ ನಾವು ತಲೆ ಬಾಗಲೇಬೇಕು. ಅವ್ರಿಗೆ ಗೌರವ ಕೊಟ್ಟು ನಾವು ಒಪ್ಪಿಗೆ ಅನ್ನಬೇಕು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇದ್ದೀನಿ. ನೀವು ರೈತರೆಲ್ಲರೂ ಓಕೆ ಅನ್ನೋದಾದ್ರೆ ಒಮ್ಮತಕ್ಕೆ ಬರೋಣ, ಇಲ್ಲ ಅಂದ್ರೆ ನಿಮ್ಮ ತೀರ್ಮಾನ ಹಂಗೆ ನನ್ನ ತೀರ್ಮಾನ. ಓಕೆನಾ? ಎಷ್ಟಕ್ಕೆ ದೇವರಾಜಣ್ಣ? ₹7.50 ನಮ್ಮ ತೀರ್ಮಾನಕ್ಕೆ ತಾತ್ಕಾಲಿಕ ವ್ಯವಸ್ಥೆನಾ? ಹೌದು, ತಾತ್ಕಾಲಿಕ. ಅಂದ್ರೆ ಲಿಫ್ಟಿಂಗ್ ಎಲ್ಲ ಶೆಡ್ ಅಲ್ಲೂ ಕೋಳಿ ತುಂಬ್ಕೊಂಡು ಹೋಗೋದು 1ನೇ ತಾರೀಕಿಂದ ಈಚೆಗೆ 1ನೇ ತಾರೀಕಿಂದ ಈಚೆ ಆಗೋವರೆಗೂ ಮತ್ತೆ ಸಮಿತಿ ಮೀಟಿಂಗ್ ಕರೆದು ಜೀವ ಆಗೋವ್ರಿಗೆ ಸರ್ಕಾರ ಜೀವ ಆಗೋವ್ರಿಗೆ ಆಮೇಲೆ ಕಮಿಟಿಯ ತಜ್ಞರು ಇರ್ತಾರೆ. ಆ ತಜ್ಞರು ಏನೇನು ದರ ಬರ್ತದೋ ಅದನ್ನ ಫಿಕ್ಸ್ ಮಾಡ್ಕೊಂತಾರೆ. ಅವಾಗ ಕಂಪ್ನಿನಿಗೂ ರೈತನಿಗೂ ಒಡಂಬಡಿಕೆ ಆದಾಗ ನೆಕ್ಸ್ಟ್ ನಡ್ಕೊಂಡು ಹೋಗುತ್ತೆ. ನನ್ಗೊಂದು ಡೌಟ್, ಈಗ ಶೆಡ್ ಅಲ್ಲಿ ಇರೋ ಕೋಳಿನ ₹700 ಕೊಟ್ಟು ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಅವ್ರು ಮರಿ ಬಿಟ್ರೆ ಅದಕ್ಕೂ ಒಂದ್ ನಿಮಿಷ ಜೀವ ಒಂದ್ ತಿಂಗಳ ಜೀವ ಆಗುತ್ತೆ. ಅರ್ಥ ಆಗುತ್ತಾ? ಅಲ್ಲಿ ಬರ್ಬಾರ್ದು. ಅಲ್ಲ, ನಾನು ಹೇಳ್ಬಿಡ್ತೀನಿ. ಇವ್ರಿಗೆ ಒಂದು ಕಮಿಟಿ ಮಾಡ್ತಾರೆ, 20 ದಿವಸದಲ್ಲಿ ಏನ್ ಕಮಿಟಿ ಮಾಡ್ತಾರೆ, ಅದ್ರಲ್ಲಿ ಜೀವ ಮಾಡ್ತಾರೆ. ಆವಾಗ ದರಗಳು ನಮ್ಮ ಇವೇನು ಅಗ್ರಿಮೆಂಟ್ಗಳು ಸುಳ್ವೆ ಎಲ್ಲಾನು ಇರುತ್ತೆ. ಇವಾಗ ಇದು ಬಂದು ತಾತ್ಕಾಲಿಕ. ಅರ್ಥ ಆಯ್ತಾ? ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನೆಷ್ಟು ಇದು ಕಮಿಟಿ ಇದನ್ನು ಸರ್ಕಾರದ ಮಟ್ಟದಲ್ಲಿ ಕಮಿಟಿ ಮಾಡ್ತಾರೆ. ಇವಾಗ ಅದರ ಅಂಡರಲ್ಲೇ ನಮ್ಗೆ ಮತ್ತೆ ಕಂಪ್ನಿಗಳಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಅವರು ಯಾವುದೇ ಮಾತ್ರ ಕನಿಷ್ಠ ₹7.50 ಕೊಟ್ಟು ಅವ್ರು ಎತ್ಕೊಂಡು ಹೋಗ್ಬೇಕು. ಅಷ್ಟೇ. ಉಲ್ಟಾ ಪಟ್ಟ ಕೇಳ್ತಿರಲ್ಲ, ಸ್ವಲ್ಪ ಜ್ಞಾನ ಇಟ್ಕೊಳ್ರಿ. ತೀರ್ಮಾನ ಜೀವ ಆಮೇಲೆ ಅದು ಮರಿ ಕ್ಲೀನಾಗಿ ಕೇಳಿ, ದಯವಿಟ್ಟು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಅರ್ಧಂಬರ್ಧದಲ್ಲಿ ನೀವು ಮಾತಾಡ್ಬಿಟ್ರೆ ಎಲ್ಲ ಮಿಸ್ಯೂಸ್. ನಾವು ಮರಿ ಬಿಟ್ಕೊಳ್ರಿ ಅಂತ ಹೇಳಲ್ಲ, ಬಿಡಿಸ್ಕೊಳ್ರಿ ಅಂತಂದು ಹೇಳಲ್ಲ. ಕಮಿಟಿ ತೀರ್ಮಾನ ಆದ್ಮೇಲೆ ಜೀವ ಆರ್ಡರ್ ಆದ್ಮೇಲೆ ಆ ಆರ್ಡರ್ ತಕ್ಕಂತೆ ನಿನಗೆ ಅದು ಗೀಡ್ತತಿ ಅಂದ್ರೆ ಬಿಟ್ಕ, ಬೇಡ ಅಂದ್ರೆ ಬಿಡ್ರಿ. ಅದು ಕಂಪ್ನಿನಿಗೂ ರೈತನಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಿರ್ತಕ್ಕಂಥ ಕೋಳಿ ಏನು ಹೋಲ್ಡ್ ಮಾಡಿದ್ದೀವಿ, ಈ ಕೋಳಿ ಎತ್ತಲಿಕ್ಕೆ ಕನಿಷ್ಠ ₹7.50 ಹೆಚ್ಚಿಗೆ ಕೊಟ್ಟು ಎತ್ಕೊಂಡು ಹೋಗ್ರಿ. ಮುಂದೆ ಜೀವ ಆದಮೇಲೆ ಮತ್ತು ರೈತನಿಗೂ ಕಂಪ್ನಿಗೂ ಬಿಟ್ಟಿರ್ತಕ್ಕಂಥ ವಿಚಾರ. ಓಕೆನಾ? ಅದಕ್ಕೆ ನಾವು ಈ ನಮ್ಮ ವೈಯಕ್ತಿಕ ಈಗ ಅವ್ರು ನೋಡಿ, ಅವ್ರು ಹೇಳ್ತಾರೆ ಏನು ಸರ್ಕಾರದಿಂದ ರೇಟ್ ಫಿಕ್ಸೇಷನ್ ಆಗುತ್ತೋ ಅದು ಇವತ್ತಿಂದಲೇ ಕೊಡ್ತೀವಿ ಅಂತೇಳಿ. ಎಲ್ಲ ಒಂದೇ ಕಡೆ ಆಗ್ಬೇಕಂದ್ರೆ ಆಯ್ತು. ಅವತ್ತು ಫಿಕ್ಸ್ ಆದ್ಮೇಲೆ ಅವತ್ತೇ ಕೋಳಿ ಎತ್ತುವಂದ್ರೆ ಅಲ್ಲಿ ಓಕೆನಾ? ಓಕೆ ಎಷ್ಟು ದಿವಸ ಮಾಡ್ತಾರೆ ರೆಡಿಯಾಗಿದೆಯಾ ನಿಮ್ಮ ಒಪ್ಪಿಗೆ ಬಿಟ್ಟಿರುತ್ತೆ. ನಾನು ಯಾವ ಒಪ್ಪಿಗೆ ಹೇಳ್ತಾ ಇಲ್ಲ. ತೀರ್ಮಾನ ಇನ್ನು ಒಂದೇ ಕುಟುಂಬದಿಂದ ಎಷ್ಟು ವರ್ಷಗಳ ಕಾಲ ಬಂದಿದ್ದೀರಾ, ಹಾಗಾಗಿ ಪರಿಸ್ಥಿತಿಯಿಂದ ಹೊರಬರುತ್ತೆ. ಕ್ರೈಸಿಸ್ ಇದೆ, ಇದರಿಂದ ಹೊರಬರುತ್ತೆ. ನಿಮಗೆ ರೆಡಿಯಾಗಿರೋ ಬೋರ್ಡಿಗೆ ₹7 ಕೊಟ್ಟು ಲಿಫ್ಟ್ ಮಾಡೋದ್ರಿಂದ ಅಲ್ಲಿಗೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಒಂದ್ ಸೆಕೆಂಡ್, ₹7 ಇವತ್ತು ಒಪ್ಕೊಂಡು ನೆಕ್ಸ್ಟ್ ಫರ್ದರ್ ಏನಾದ್ರು ನೀವು ಕಮಿಟಿ ಡಿಸೈಡ್ ಮಾಡೋದು ₹12 ಅಂದ್ರೆ 1ನೇ ತಾರೀಕಿಂದಾನೇ ₹12 ಹಾಕೊಡ್ತಾರೆ. ಇದೇನಾಗುತ್ತೆ, ಅಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತೆ. ಸುಮ್ಮನೆ ಇಲ್ಲಿ ಹೇಳೋದನ್ನ ಅವರು ಮಾತಾಡಕ್ಕಾಗಲ್ಲ. ನೀವು ಕೂಡ ಒಂದೇ ಆತರ ಅರ್ಥ ಮಾಡೋದು ಸರಿಯಿಲ್ಲ. ಈಗ ಅವರು ಅಷ್ಟು ಬಂದಿದ್ದಾರೆ ಅಂದ್ರೆ ಇವ್ರನ್ನ ಒಪ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಅಲ್ಲಿ 50-50 ಯಾಕೆ ಕೊಟ್ಕೊಳ್ತೀರಾ? ನಾಳೆ ಈ ಶಾಪಿಂದ ಜಾಸ್ತಿ ಆಯ್ತಂದ್ರೆ ಅದು 1ನೇ ತಾರೀಕಿಂದಾನೆ ಸೇರಿಸ್ಕೊಡ್ಬೇಕಲ್ಲ ನಿಮ್ಗೆ. ಒಂದು ನಿಮಿಷ ಓಕೆ ಸರ್. ಅಲ್ಲ, ಒಂದು ನಿಮಿಷ
ಅದನ್ನು 1ನೇ ತಾರೀಕಿಂದನೇ ಡಿಫ್ರೆನ್ಸ್ ಏನಿದೆ ಅದನ್ನು ಅದನ್ನು ಕೊಡ್ತಾರೆ ಅವರು. ಇವಾಗ 6:30 ನಂತರ ಫಿಕ್ಸ್ ಆಯ್ತು. 1 ನಿಮಿಷ. ಈಗ ನೋಡಿ, ನಾವು ನಮಗೆ ಏನೇ ಆದ್ರೂ ರಕ್ಷಣೆ ನೀಡೋರು ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರನೇ, ಕಂಪನಿಗಳಲ್ಲ. ಹಂಗಾಗಿ ನಮ್ಮ ಸರ್ಕಾರದಿಂದ ನಮಗೆ ಏನೇ ಆದ್ರೂ ನಮ್ಮ ಸಮಸ್ಯೆ ಸ್ಪಂದಿಸ್ತಾರೆ ಅಧಿಕಾರಿಗಳು ಹೇಳ್ತಾರೆ, ನಾವು ಅವ್ರಿಗೆ ಗೌರವ ಕೊಟ್ಟೇ ಕೊಡ್ತೀವಿ. ಆಯ್ತಾ? ಅವ್ರೇನೋ ಮತ್ತು ನಮ್ಮದು ಏನೇ ಕೇಳಿದಂಗೆ ಅವ್ರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದಕ್ಕೆ ನಮ್ದು ವಿರೋಧನೇ ಇಲ್ಲ, ಅದು ನಿರಾಕರಿಸಲ್ಲ. ಅವ್ರಿಗೆ ನಾವು ಸಾಮತ ಕೊಡ್ತೀವಿ. 7 ಬೀಳು ಬೇಡ, 7:30 ಮೇಲೆ ಕ್ಲೋಸ್ ಮಾಡಿ. ಇಲ್ಲ ಇಲ್ಲ 7 ರೂಪಾಯಿ ಹೇಳಿದ್ದೀವಿ. 7 ಬೇಡ ಸರ್. ದಯವಿಟ್ಟು ನೀವು ತಲೆ ಬರಬೇಕು. ಎಲ್ಲ ಒಂದೇ ಕಡೆ ತೂಕ ಆಗ್ತಾ ಇದ್ರೆ ಆಗಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. 12ರಿಂದ ಈಗ ನಾವು ಇಷ್ಟು ಕೆಳಗೆ ಬಂದಿದ್ದೀವಿ. ನೀವು 6 ರೂಪಾಯಿಯಿಂದ 50 ಪೈಸೆ 4 ಕಡೆ ಈಗ 7 ರೂಪಾಯಿ ಆಗ್ಲಿ 8 ರೂಪಾಯಿ ಆದ್ರೂ ಕೂಡ ನಾವು 15 ತಾರೀಕಿಂದ ನಾಲ್ಕು ಕೊಡ್ತಾರಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 7 ಬೇಡ, ಯಾವಾಗಲೂ 7 ಬೇಡ ಸರ್. 7 ಅಂದ್ರೆ ಅವರ 50 ಪೈಸಕ್ಕೆ ಇನ್ನೂ ಬಂದೇ ಇಲ್ಲ. ಇವ್ರು ಹೇಳಿದಾರೆ ಅದನ್ನ. ಹೌದ್ರಾ? ಏನ್ ತಗೊಂಡಿದ್ದೀವಿ? 12 ರೂಪಾಯಿ ಫಿಕ್ಸ್ ಆದ್ರೆ 1ನೇ ತಾರೀಕಿಂದ ಇಂಗ್ಲೀಷ್ ಮತ್ತೆ 20 ರೂಪಾಯಿ ಕೊಡ್ತಾರಲ್ಲ. ನೆಕ್ಸ್ಟ್ ಮಿನಿಮಮ್ ತಿಳ್ಕೋಣ. ಅದು ಬ್ಯಾಂಕ್ ಇರಬೇಕಿಲ್ಲ. ಅದಾದ್ಮೇಲೆ 7:30 ಆದ್ಮೇಲೆ ನೆಕ್ಸ್ಟ್ ಮಿನಿಮಮ್ ಏನಿದೆ ನಿಮ್ಮ ಮೇಲಿರ್ತಕ್ಕಂಥ ಗೌರವಕ್ಕೆ ನೀವೆಲ್ಲರೂ ರೈತರ ಪರ ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಂಬಿಕೆ ಇದ್ದರೆ ಇವತ್ತು ನಿಮ್ಮ ಮಾತಿಗೆ ನಾವು ತಲೆ ಬಾಗಿದ್ದೀವಿ. ಹಾಗಾಗಿ ಇದು ನಮ್ಮ ಒಂದು ಮೂಢನಂಬಿಕೆ. 7 ಬೀಳೋನು ಬೇಡ ಅಂದ್ರೆ 7:30 ಮಾಡಿ ಕೊಡ್ರಿ, ಹೊಡ್ತೀವಿ. ನಾವು ಕ್ಲೋಸ್ ಮಾಡ್ಕೊಂಡು ಇವ್ರು ಕೋಳಿ ಎತ್ತಕ್ಕೆ ಅವಕಾಶ ಕೊಡ್ತೀವಿ. ಅದು ಮುಂದೆ ಕಮಿಟಿ ತೀರ್ಮಾನ ಅಂದ್ರೆ ಅವ್ರು ಕಮಿಟಿ ತೀರ್ಮಾನ ಅದು ಏನೇ ಡಿಸೈಡ್ ಆಗಲ್ಲ ಆ ರೇಟ್ ಫಿಕ್ಸ್. ಓಕೆನಾ? ನಾವು ರೆಡಿ ಏನ್ರಿ? ರೈತರು ಓಕೆನಾ? ನಿಮಿಷ ಮಾತಾಡ್ಬೇಡ್ರಿ. ಈಗ 7:30 ಫಿಕ್ಸ್ ಮಾಡಿದ್ರೆ 1 ನಿಮಿಷ ಮಿನಿಮಮ್ ಸರ್. ಬೇರೆ ಏನು ಮಾತಾಡೋದಿಲ್ಲ. ಜಿಸಿ ಬಗ್ಗೆ ಮಾತಾಡೋದು. ಜಿಸಿ ಗಿಸಿ ಮತ್ತೆ ಮಿನಿಮಮ್ ಸರ್ ಏನು ಕೊಡ್ತಾರೆ ಬೇಡ. ನೆಕ್ಸ್ಟ್ ಕಮಿಟಿ ಈ ಕಡೆ ಬಂದ ಈಗ ಅಧಿಕಾರಿಗಳು ನಮಗೆ ನಮ್ಮ ರಕ್ಷಣೆಗೆ ಇದಾರೆ, ನಮ್ಮ ಪರವಾಗಿ ಇದಾರೆ ಅನ್ನೋದಕ್ಕೆ ಅವ್ರ ಮಾತಿ ನಾವು ತಲೆ ಬಾಗಲೇಬೇಕು. ಅವ್ರಿಗೆ ಗೌರವ ಕೊಟ್ಟು ನಾವು ಒಪ್ಪಿಗೆ ಅನ್ನಬೇಕು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಹೇಳಿದೀನಿ. ನೀವು ರೈತರು ಎಲ್ಲರೂ ಓಕೆ ಅನ್ನೋದಾದ್ರೆ ಒಮ್ಮತಕ್ಕೆ ಬರೋಣ. ಇಲ್ಲ ಅಂದ್ರೆ ನಿಮ್ ತೀರ್ಮಾನ ಹಂಗ ನನ್ನ ತೀರ್ಮಾನ. ಓಕೆನಾ? ಎಷ್ಟಕ್ಕೆ ದೇವರಾಜಣ್ಣ? 7 ರೂಪಾಯಿ 50 ಪೈಸಕ್ಕೆ ನಮ್ಮ ತೀರ್ಮಾನಕ್ಕೆ. ತಾತ್ಕಾಲಿಕ ವ್ಯವಸ್ಥೆನಾ? ಹೌದು, ತಾತ್ಕಾಲಿಕ. ಅಂದ್ರೆ ಲಿಫ್ಟಿಂಗ್ ಎಲ್ಲ ಶೆಡ್ ಅಲ್ಲೂ ಕೋಳಿ ತುಂಬಿಕೊಂಡು ಹೋಗೋದು. ಹೌದು, 1ನೇ ತಾರೀಕಿಂದ ಈಚೆಗೆ 1ನೇ ತಾರೀಕಿಂದ ಇತ್ಯರ್ಥ ಆಗೋವರೆಗೂ ಮತ್ತೆ ಸಮಿತಿ ಮೀಟಿಂಗ್ ಕರೆದು ಜೀವ ಆಗೋವ್ರಿ, ಸರ್ಕಾರ ಜೀವ ಆಗೋರಿಲ್ಲ. ಆಮೇಲೆ ಕಮಿಟಿಯ ತಜ್ಞರು ಇರ್ತಾರೆ. ಆ ತಜ್ಞರು ಏನೇನು ದರ ಬರ್ತದೋ ಅದನ್ನ ಫಿಕ್ಸ್ ಮಾಡ್ಕೊಂತಾರೆ. ಅವಾಗ ಕಂಪ್ನಿನಿಗೂ ರೈತನಿಗೂ ಒಡಂಬಡಿಕೆ ಆದಾಗ ನೆಕ್ಸ್ಟ್ ನಡ್ಕೊಂಡು ಹೋಗ್ಬೇಕು. ಈಗ ಶೆಡ್ ಅಲ್ಲಿ ಇರೋ ಕೋಳಿನ 7 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ನೆಕ್ಸ್ಟ್ 1 ನಿಮಿಷ ಜೀವ ಆಯ್ತು, ಆಗತ್ರಿ. 1 ತಿಂಗಳ ಜೀವ ಆಗುತ್ತೆ. ಅರ್ಥ ಆಗುತ್ತಾ? ನೀವು ತಿರ್ಗಾ ಮುರ್ಗ ಅಲ್ಲಿ ಬರ್ಬೇಡ್ರಿ. ಅಲ್ಲ, ನಾನು ಇವ್ರಿಗೆ ಒಂದು ಕಮಿಟಿ ಮಾಡ್ತಾರೆ. 20 ದಿವಸದಲ್ಲಿ ಏನ್ ಕಮಿಟಿ ಮಾಡ್ತಾರೆ ಅದ್ರಲ್ಲಿ ಜೀವ ಮಾಡ್ತಾರೆ. ಆವಾಗ ದರಗಳು ನಮ್ಮ ಇವೇನು ಅಗ್ರಿಮೆಂಟ್ ಎಲ್ಲಾನು ಇರುತ್ತೆ. ಇವಾಗ ಇದು ಬಂದು ತಾತ್ಕಾಲಿಕ. ಅರ್ಥ ಆಯ್ತಾ? ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನೆಕ್ಸ್ಟ್ ಇದು ಕಮಿಟಿ ಏನು ಸರ್ಕಾರದ ಮಟ್ಟದಲ್ಲಿ ಕಮಿಟಿ ಮಾಡ್ತಾರೆ. ಇವಾಗ ಅದರ ಅಂಡರಲ್ಲೇ ನಮ್ಗೆ ಮತ್ತೆ ಕಂಪ್ನಿಗಳಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಅವರು ಯಾವುದೇ ಮಾತ್ರ ಕನಿಷ್ಠ 7.5 ರೂಪಾಯಿ ಕೊಟ್ಟು ಅವ್ರು ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಕೆಜಿಗೆ ಕೆಜಿಗೆ ಅದು
ತಗೊಂಡ್ ಏನ್ ಮಾಡ್ತೀಯಪ್ಪ, ಬೇಜಾರ ಬಿಟ್ರೆ ಬೇಡ ಬಿಡ ಮತ್ತೆ ಉಲ್ಟಾ ಮಾಡಕ್ ಕೇಳ್ತಿರಲ್ಲ. ಸ್ವಲ್ಪ ಜ್ಞಾನ ಇಟ್ಕೊಳ್ರಿ. ಸ್ವಲ್ಪ ತೀರ್ಮಾನ ಆಗತ್ತೆ, ಜೀವ ಇಲ್ಲ, ಆಮೇಲೆ ಅದು ಮರಿ ಕ್ಲೀನಾಗಿ ಕೇಳಿ, ದಯವಿಟ್ಟು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಅರ್ಧಂಬರ್ಧದಲ್ಲಿ ನೀವು ಮಾತಾಡ್ಬಿಟ್ರೆ ಎಲ್ಲ ಮಿಸ್ಯೂಸ್ ಆಗ. ನಾವು ಮರಿ ಬಿಟ್ಕೊಳ್ರಿ ಅಂತ ಹೇಳಲ್ಲ, ಬಿಡಿಸ್ಕೊಳ್ರಿ ಅಂತಂದು ಹೇಳಲ್ಲ. ಕಮಿಟಿ ತೀರ್ಮಾನ ಆದ್ಮೇಲೆ, ಜೀವ ಆರ್ಡರ್ ಆದ್ಮೇಲೆ, ಆ ಆರ್ಡರ್ ತಕ್ಕಂತ ನಿನಗೆ ಅದು ಗೀಡ್ತತಿ ಅಂದ್ರೆ ಬಿಟ್ಗ, ಬೇಡ ಅಂದ್ರೆ ಬಿಡ್ರಿ. ಅದು ಕಂಪ್ನಿಗೆ ರೈತನಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಿರ್ತಕ್ಕಂಥ ಕೋಳಿ ಏನು ಓಲ್ಡ್ ಮಾಡಿದೀವಿ, ಈ ಕೋಳಿ ಎತ್ತಲಿಕ್ಕೆ ಕನಿಷ್ಠ 12 ರೂಪಾಯಿ, 7,500 ರೂಪಾಯಿ ಎತ್ತಿಗೆ ಕೊಟ್ಟು ಎತ್ಕೊಂಡು ಹೋಗ್ರಿ. ಮುಂದೆ ಜೀವ ಆದ್ಮೇಲೆ ಮತ್ತು ರೈತನಿಗೂ ಕಂಪ್ನಿಗೂ ಬಿಟ್ಟಿರ್ತಕ್ಕಂಥ ವಿಚಾರ. ಓಕೆನಾ? ಅದಕ್ಕೆ ನಾವು ಈ ನಾನು ವೈಯಕ್ತಿಕ ವಿಚಾರ ಹೇಳೀನಿ. ನೀವು ರೈತರುಗಳು ಓಕೆ ಅಂದ್ರೆ ಓಕೆ, ಅಂದ್ರೆ ಹೆಂಗೈತ್ರಿ ಹಂಗೆ ಹೆಂಗೆ ನೆಕ್ಸ್ಟ್ ಮಿನಿಮಮ್ ಚಾರ್ಜ್ ಏನು ಫಿಕ್ಸ್ ಮಾಡ್ತಾರೆ? ಅಲ್ಲ, ಇವಾಗ ಇನ್ನೊಂದು ಕಮಿಟಿ ಆಗುತ್ತೆ. ಇವಾಗ ನಾನು ಹೇಳ್ತಾ ಇದ್ರಲ್ಲ, ಇದು ಬೇಕಾಗಿಲ್ಲ, ಇದು ತಾತ್ಕಾಲಿಕ. ಇವರು ಕೆಲವರು ಇವಾಗ ಇರೋರು ಒಳ್ಳೆ ರಿಸಲ್ಟ್ ಬರೋದಿರ್ತಾರೆ, ಅವರು 7,500 ಮೇಲೆ ಕಮಿಷನ್ ಆಗುತ್ತಲ್ಲ. ಇವಾಗ ಎತ್ತೋಕೊಳ್ಳಿನೂ ಕೆಲವ್ರದೆಲ್ಲ ಒಳ್ಳೆ ರಿಸಲ್ಟ್ ಇರುತ್ತಲ್ಲ, ಅವ್ರು 7,500 ಮೇಲೆ ಕಮಿಷನ್ ಹೋಗ್ಬೇಕಲ್ಲ. ಅವರು ಎತ್ತೋದಕ್ಕೆಲ್ಲ ಸರಿ, ಇವತ್ತೇನು ಇರ್ತಾರೆ ಇವಾಗ ಅದು ಕಮಿಟಿ ಆಗುತ್ತೆ. ಈಗ ಹೊಸದಾಗಿ ಮರಿ ಬಿಟ್ಕೊಳ್ಳೋದು ವಿಚಾರ ಏನು? ಅದಾಚೆ ಮಾತಾಡೋಣ. ವಕೀಲರು ನೀವು ಫಸ್ಟ್ಗೆ ಇದ್ದಿಲ್ಲ, ಮಾನ್ಯ ಇವರು ಏನು ನಮ್ಮ ಆಯುಕ್ತರಿದ್ದ ನೀವು ಇದ್ದಿಲ್ಲ. ಅದರಲ್ಲಿ ಅವ್ರಿಗೆ ಒಂದು ತಿಂಗಳೊಳಗೆ ಜೀವ ಆಗಬೇಕು, ಟೆಕ್ನಿಕಲ್ ಇದೇನು ನಮ್ಮ ಗೈಡ್ಲೈನ್ ಆಗ್ಬೇಕು ಅಂತ ಹೇಳ್ಯಾರ. ಅಲ್ಲಿ ತನಕ ಪ್ರಪಂಚ ಪ್ರಳಯ ಆಗಲ್ಲ. ಬೇಕಾದ್ರೆ ಬಿಡಿಸ್ಯಾಡ್ರಿ, ಬೇಡಾದ್ರೆ ಬಿಡ್ರಿ. ಅವತ್ತೇನು ಅದರಲ್ಲಿ ಅದರ ದರ ಫಿಕ್ಸ್ ಆಗತ್ತೋ, ಗ್ರೋಯಿಂಗ್ ಚಾರ್ಜು, ಖರ್ಚು ವೆಚ್ಚ ಆಧಾರ ಮೇಲೆ ಅವ ನಿಮಗೂ ಕಂಪ್ನಿಗೂ ಒಡಂಬಡಿಕೆ ನಿಮಗೆ ಒಪ್ಪಿಗೆ ಆದರೆ ಬಿಟ್ಕೊಳ್ರಿ. ಅದು ನೆಕ್ಸ್ಟ್. ನೀವು ಮತ್ತೆ ರಿಟರ್ನ್ ತಿರುಗಿ ಹೋಗ್ಬೇಡ್ರಿ ಸರ್. ಇದು ಡಿಲೇ ಆಗಲ್ಲ, 20 ದಿವಸದೊಳಗೆ ಜೀವ ಆಗುತ್ತೆ. ಹಾಗಾಗಿ 20 ನೀವು ಏನು ಕೋಳಿ ಓಲ್ಡ್ ಮಾಡಿದಾರೆ, ಆ ಕೋಳಿ ಎತ್ಕೊಳ್ಳಿಕ್ಕೆ ಇದು ತಾತ್ಕಾಲಿಕ ಸಜೆಷನ್ ಅಷ್ಟೇ. ಅದೇ ಮತ್ತು ಈಗ ಎಲ್ಲರೂ ನಮಗೆ ಕೇಳ್ಕೊಂತವ್ರಿಗೆ ಗೊಂದಲ ಆಗಬೇಡ್ರಿ. ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಏನು ಕಂಪ್ನಿಗಳು ಅಂದ್ರೆ ನಿಮ್ಮ ಬ್ರೀಡರ್ಸ್ ಅಸೋಸಿಯೇಷನ್ ಅವರೆಲ್ಲ ಚರ್ಚೆ ಮಾಡಿದ ನಂತರ ಅವರು ಏನು ನಿಮ್ಗೆ 6 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಮತ್ತು 6,500 ರೂಪಾಯಿ ಮಿನಿಮಮ್ ಪ್ರೈಸು ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ 650 ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ತಾವು ಒಂದು ಚರ್ಚೆ ಇದರಲ್ಲಿ 8 ರೂಪಾಯಿವರೆಗೂ ಬಂದಿದ್ದನ್ನ ಅವರು ಪ್ರಪೋಸಲ್ನ ಅವರ ಏನು ಕಂಪ್ನಿ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊತಾರೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ. ಅದು ಯಾಕಂದರೆ ಇಮ್ಮಿಡಿಯೇಟಾಗಿ ನಾವು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ನಾವು ಕಮಿಟಿಯಿಂದನೂ ಕೂಡ ಏನು ಇದಿದೆಯಾ ಇದನ್ನು ನಾವು ಕಮಿಟಿಯಿಂದ ಒಂದು ಡಿಸೈಡ್ ಮಾಡಿಬಿಟ್ಟು ಒಂದು ರೇಟ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೋದು ಇಷ್ಟು ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನಾವು ಯಾಕಂದರೆ ಇಲ್ಲಿ ನಾವು ಇದು ಇಷ್ಟೇ ದರ ನಿಗದಿ ಅಂತ ಹೇಳ್ಬಿಟ್ಟು ನಾವು ತಗೊಳಕ್ಕಾಗಲ್ಲ. ಅದು ಬೇಕಾದರೆ ನಾವು ಕಮಿಟಿ ಒಂದು ತಗೊಂಡು ಇಷ್ಟು ದರ ನಿಗದಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರಸ್ತಾವನೆ ಕಳಿಸ್ತೀವಿ. ಈಗ ಸದ್ಯ ಮಟ್ಟಿಗೆ ಅವರು 6 ರೂಪಾಯಿಗಿನ್ನ ನಾವು ಹೆಚ್ಚಿನ ಅಮೌಂಟ್ ಕೊಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಂಪ್ನಿ ಜೊತೆ ಚರ್ಚಿಸಿ ಇದ್ರ ಬಗ್ಗೆ ತೀರ್ಮಾನ ತಗೊತೀವಿ. ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ನಮ್ಮ ಆಯುಕ್ತರು ಅಧ್ಯಕ್ಷತೆಯಲ್ಲಿ ನಡೆದಾಗ ಕೂಡ ಏನೋ ಇದು ಕಮಿಟಿಗಳು ಮಾಡಬೇಕು ಮತ್ತು ಸಬ್ ಕಮಿಟೀಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದಾಗಕ್ಕೆ ಮೊದಲೇ ಬೇಕಾದರೆ ನಾವು ಈ ಕಮಿಟಿ ಪ್ರೊಸೀಡಿಂಗ್ಸ್ ಕಳಿಸ್ಬೇಕಾಗ್ತದೆ ಸರ್ಕಾರಕ್ಕೆ. ನಮ್ಮ ಯಾವುದು ಸಂಕಷ್ಟ ರೈತರದ್ದು ಆ ಕಮಿಟಿಯಲ್ಲಿ ಬೇಕಾದರೆ ಒಂದು ಯಾವುದೋ ಒಂದು ನಿರ್ಧಾರ ಮಾಡಿ ಒಂದು ಅಮೌಂಟ್ನ ನಾವು ಈ ಥರ ಅದೇ 8 ರೂಪಾಯಿ ಕೇಳ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ 12 ರೂಪಾಯಿ ಅಂತ ಇವೇನೋ ಚರ್ಚೆ ಮಾಡಿದಾಗ 8ಕ್ಕೆ ಸದ್ಯಕ್ಕೆ ಸರ್ ನಿಮ್ಮ ಕಡೆಯಿಂದಲ್ಲ ಸರ್, ನಮ್ಮ ಕಡೆಯಿಂದ ರೈತರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ಸರ್ಕಾರ ಮಾರ್ಗಸೂಚಿ ರೆಡಿ ಮಾಡೋವರೆಗೂ ತಾತ್ಕಾಲಿಕವಾಗಿ ಈಗ ರೈತರ ಹತ್ರ ಇರ್ತಕ್ಕಂಥ ಕೋಳಿನ ಎತ್ತಲಿಕ್ಕೆ ಅವ್ರಿಗೂ ವಜೆ ಆಗಬಾರ್ದು, ರೈತರಿಗೂ ಹೊರೆ ಆಗಬಾರ್ದು ಅನ್ನೋ ಒಂದು ನಿರ್ಧಾರದಿಂದ
ಅಮಿಕಬಲ್ ಆಗಿ ಸ್ವಲ್ಪ ಈಗ ನಮ್ಮದು ಸಮಸ್ಯೆ ಎಷ್ಟಿರುತ್ತೋ ಅವ್ರದ್ದು ಇರುತ್ತೆ. ಅದೇ ರೀತಿ ಇಬ್ಬರು ಹಂಚರ್ಸ್ಕೊಂಡು ಹೋಗ್ಬೇಕು, ಒಂದು ಮನೆ ಅಂತ ಅನ್ಕೊಂಬ್ಳು. ಹಾಗಾಗಿ ನೀವು ಇವತ್ತು ಸಡನ್ನಾಗಿ ವಿಚಾರ ನಾವು ಈ ಹೋರಾಟ ಕೈ ಎತ್ಕೊಂಡಿರೋದ್ರಿಂದ ಅವರು ಪೂರ್ವ ಸಿದ್ಧತೆ ಆಗಿದ್ದಿಲ್ಲ. ಆ ವಿಚಾರವಾಗಿ ಇವತ್ತು ಕೋಳಿ ಲಿಫ್ಟಿಗೆ ಏನಾಯ್ತೋ ಈ ಲಿಫ್ಟಿಗೆ ಸಂಬಂಧಪಟ್ಟಂತೆ ಅಷ್ಟಕ್ಕೆ ತಾತ್ಕಾಲಿಕವಾಗಿ ಇಷ್ಟು ಕೊಟ್ಟು ರೈತರಿಗೆ ಅದೃಷ್ಟ ಅವ್ರು ಆಗ್ತಕ್ಕಂಥ ಲಾಸನ್ನು ಕಮ್ಮಿ ಮಾಡಿರಿ ಅಂತ ಹೇಳಿದ್ದೀವಿ. ಅಷ್ಟು ಬಿಟ್ಟರೆ ನೀವು ಆ ಥರ ನಮ್ಮದು 12 ರೂಪಾಯಿ ನಮ್ದು ಖರ್ಚು ಬರ್ತಾಯಿದೆ ಮುಂದೆ ತೀರ್ಮಾನ ಕಮಿಟಿಯಲ್ಲಿ. ಈಗಿರ್ತಕ್ಕಂಥ ಕೋಳಿಗಳನ್ನು ಎತ್ತಲಿಕ್ಕೆ ನಾವು ಒಂದು ನಿರ್ಧಾರ ಮಾಡಿ ನಮ್ಮ ರೈತರ ಹಿತದೃಷ್ಟಿಯಿಂದ ಇವಾಗ ಅವರು ಅದಕ್ಕೆ ಸ್ಟಿಕರ್ ಆಗಿದ್ದಾರೆ 6 ರೂಪಾಯಿ. ಅಲ್ಲ ಈಗ ಕಮಿಟಿನಲ್ಲಿ ಅವ್ರು ಸ್ಟಿಕರ್ ಆಗಿದ್ದಾರೆ, ನೀವು ಇದಕ್ಕೆ 12 ರೂಪಾಯಿ ಅಂತ ಹೇಳಿದ್ರೆ ಇಲ್ಲಿ ನಾವು ಮತ್ತೆ ಏನು ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಬೋದು ಅಷ್ಟೇ ಕಮಿಟಿಯಿಂದ. ಬೇಕಾದ್ರೆ ನೀವು ಕಮಿಟಿಯಲ್ಲಿ ಇದ್ದೀರಿ, ವರದಿ ಕಳಿಸೋಣ, ಸರ್ಕಾರದ ಮಟ್ಟದಲ್ಲಿ ಬೇಕಾದ್ರೆ ಡಿಸೈಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಹೇಳೋದು ಸರಿ ಇದೆ, ಏನಿದೆ ಕಮಿಟಿ ಫಾರ್ಮಾಲಿಟೀಸ್ ಆಗುತ್ತೆ, ಸರ್ಕಾರದ ಜೀವ ಆಗುತ್ತೆ, ಆಮೇಲೆ ಅದು ಒಡಂಬಡಿಕೆ. ಈಗ ಇರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ ಕೋಳಿಗಳನ್ನು ಎತ್ತಲಿಕ್ಕೆ ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ, ನಮ್ಗೆ ಹೊರೆ ಆಗುತ್ತೆ, ಏನೋ ಸ್ವಲ್ಪ ಅಕ್ಕಿ ಜ್ವರ ಸಣ್ಣ ಪುಟ್ಟದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅಂದಿದ್ದಕ್ಕೆ ನಾವು ಅದನ್ನು ವಿಚಾರವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆಗಿದ್ರೆ ರೈತರಿಗೂ ಅನ್ಯಾಯ ಆಗಿದೆ, ಒಂದೇ ಸರಿ ರೈತರು ಆಗಿರೋ ಅನ್ಯಾಯ ಇಲ್ಲಿವರೆಗೆ ತುಂಬಿಕೊಡೋಕ್ಕಾಗಲ್ಲ ಅಲ್ವಾ. ಇದು ಒಂದೇ ಬ್ಯಾಚ್ನಾಗೆ ನನಗೆ ಬರಲ್ಲ. ಹಂಗೆ ನಾವು ನಮ್ಮ ನಿರ್ಧಾರಗಳನ್ನು ಸ್ವಲ್ಪ ಸಡಿಲಿಕೆಗೊಳಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇಷ್ಟು ಕೊಟ್ಟುಬಿಟ್ಟು ದಯವಿಟ್ಟು ನಿಮ್ಮ ಕೋಳಿಗಳನ್ನು ನೀವು ಇವತ್ತು ಲಿಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೀವ ಆದಮೇಲೆ ರೈತರುಗಳು ಒಡಂಬಡಿಕೆ ಮಾಡ್ಕೊಂಡು ಅವತ್ತು ಖರ್ಚು ವೆಚ್ಚಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗಲಿ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಅವ್ರು ಆಯ್ತು ನಾವು ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ ಅಂದರೆ ಅದಕ್ಕೆ ಒಪ್ಪಿಗೆ ಅಂದರೆ ನಮ್ಮದು ಇವತ್ತಿನ ಹೋರಾಟ ಇವತ್ತಿನ ಸರ್ವಿಗೆ ಅಂತ್ಯ ಇಲ್ಲ. ಅದಕ್ಕೆ ಹೋಗ್ತಾ ಇಲ್ಲ, ಅವ್ರು ಹೋಗ್ತಾ ಇಲ್ಲ. ಅವರು ಏನು ಈಗ ನೀವ್ ಹೇಳೋದು ಇಷ್ಟು ತಾನೆ. ಈಗ ಅವ್ರೇನು 6 ರೂಪಾಯಿ ಹೇಳಿದ್ರು, ಶಿವಕುಮಾರ್ ಅವರು 6.5 ಹೇಳಿದ್ರು. ಸರ್ ಅವ್ರದ್ದು 6.5 ಬಿಟ್ಬಿಡಿ ಸರ್. ಇವಾಗಿನ ಕೋಳಿ ಎತ್ತದಕ್ಕೆ 8 ರೂಪಾಯಿ ನಾವು ಕಡೆಯಿಂದ ಕೊಡ್ತೇವೆ. 6.5 ಸಂಬಂಧ ಇಲ್ಲ ನಮ್ಗೆ. 6.5 ನಿಮ್ಗೂ ಸಂಬಂಧ ಇಲ್ಲ. ಈಗ ಅವ್ರು ಹೇಳ್ತಾ ಇರೋದು 6 ರೂಪಾಯಿ, ನಾವ್ ಹೇಳ್ತಾ ಇರೋದು 12 ರೂಪಾಯಿ. 8 ರೂಪಾಯಿ ಕೊಟ್ರೆ ಇವತ್ತಿನ ಕೋಳಿಗೆ ಮಾತ್ರ. ಈ ಸಮಿತಿ ಎಲ್ಲ ಆದ ನಂತರ ಮುಂದಿನ ತೀರ್ಮಾನ ತಗೊಂಡ ಈ ಬಗ್ಗೆ ಏನಾದ್ರು ಸಹಮತ ಇದೆಯಾ? ಎಷ್ಟು ದಿನ ಇವತ್ತಿನ ಕೋಳಿ ಅಂದ್ರೆ ಎಷ್ಟು ದಿನ 8 ರೂಪಾಯಿಗೆ ಈಗಿಂದ ನೀವು ನಾವು ನೀವು ಕೂತು ಮತ್ತೆ ಚರ್ಚೆ ಮಾಡ್ಕೊಂಡು ಕಮಿಟಿನ ಫಾರ್ಮ್ ಮಾಡ್ಕೊಂಡು ಕಮಿಟಿ ಮುಂದೆ ತರೋಣ ಅಂತಿದೆ. ನೀವ್ ಹೇಳ್ತಾ ಇರೋದು ಈಗ 6 ರೂಪಾಯಿ ಹೇಳ್ತಾ ಇದ್ರ, 6.5 ಹೇಳ್ತಾ ಇದ್ರ, ಅವ್ರು 8 ರೂಪಾಯಿ ಹೇಳ್ತಾ ಇದ್ರೆ ಅದು ಒಂದೇ ಈಗಿರೋ ಪ್ರೆಸೆಂಟ್ ಆದ್ರೆ ನಮ್ಗೆ ಸ್ವಲ್ಪ ಆದಷ್ಟು ರೈತರು ನಮ್ಮ ರೈತರನ್ನು ಸಮಾಧಾನ ಪಡಿಸಿ ನಮ್ಗೆ ಆಗಿರೋ ಲಾಸಲ್ಲಿ ಒಂದೇ ಕೊಡ್ಬೋದು ತಾತ್ಕಾಲಿಕವಾಗಿ ನೀವು 8 ರೂಪಾಯಿಗೆ ನೀವು ತಯಾರಿದ್ದೀರಾ, ಅವ್ರು 6.5 ತಯಾರಿದ್ದಾರೆ. ಈ ಒಂದು ಪ್ರಕರಣನ ಮುಗಿಸಕ್ ಅಷ್ಟಕ್ಕ ಸಂಬಂಧದಿಂದ ಮತ್ತೆ ನಾವು ಕೂತ್ಕೊಳ್ಳೋಣ. ಜೀವ ಐತಿ ನೆಕ್ಸ್ಟ್ ಅದೇ ಇದ್ರ ಬಗ್ಗೆ ತಮ್ದೇನಾದ್ರು ಇದೆಯಾ ತಮ್ಮ ಅನಿಸಿಕೆ? ತಾವು ಅಧ್ಯಕ್ಷರು 6.5 ರಿಟೈರ್ಮೆಂಟ್ ಆಗೋವರೆಗೂ ಅಲ್ಲ, ಇವತ್ತಿನ 45 ದಿವಸ ಕೋಳಿಗೆ ಅಷ್ಟೇ ಮಾತ್ರ 8 ರೂಪಾಯಿ. ಸುಮ್ಮನೆ ಎಲ್ಲ ಮಿಸ್ಗೈಡ್ ಮಾಡಬೇಡಿ, ಎಲ್ಲ ಸೇರ್ಕೊಂಡು 6.5ಗೆ 8 ರೂಪಾಯಿ ಮಾಡ್ತಾರೆ. ಮಾತಾಡಿ 6.5 ಇಲ್ಲ, ಇವತ್ತಿನ ಕೋಳಿ ಎತ್ತದಕ್ಕೆ 8 ರೂಪಾಯಿ ಅಷ್ಟೇ. 6.5 ಸಂಬಂಧ ಇಲ್ಲ ಇದಕ್ಕೆ. ಅವ್ರು 6.5 ಕೊಟ್ರೆ 3.5 ಕೊಟ್ರೆ 8 ರೂಪಾಯಿ ಅಷ್ಟೇ. 6.5 ನಾವು ಜಲ್ದಿ ಅರ್ಥ ಮಾಡ್ಕೊಂತೀವಿ ನೀವು ಹೇಳೋದು. ಮಾನ್ಯ ನಿರ್ದೇಶಕರೇ, ದಯವಿಟ್ಟು ಇದು ನಮ್ಮ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಎಲ್ಲರೂ ಮಾತಾಡೋಣ. ಇಲ್ಲಿ ನಮ್ದು ಮೇಲೂ ಪ್ರಶ್ನೆ ಅಲ್ಲ, ಇಲ್ಲಿ ಎಲ್ಲರದು ಅಳುವಳಿ ಪ್ರಶ್ನೆ. ಸಮಸ್ಯೆನ ಬಗೆಹರಿಸೋದು ಭಾಳ ಇಂಪಾರ್ಟೆಂಟ್. ಒಂದ್ ಸೆಕೆಂಡ್ ಮಾತಾಡಲ್ಲ. ಈಗ ಅವ್ರು 12 ರೂಪಾಯಿಂದ 8 ರೂಪಾಯಿಗೆ ಬಂದಿದ್ದಾರೆ. ತಾವು ಮೊದಲಿದ್ದು 5 ರೂಪಾಯಿ ಸಂಬಂಧ ಇಲ್ಲ ಸರ್ ಇದಕ್ಕೆ. ಅಶೋಕ್ ಸರ್
ನೀವು ಬುದ್ಧಿವಂತರಿದ್ದೀರಾ, ದಯವಿಟ್ಟು ಹೇಳಿ. 6.5 ಇದಕ್ಕೆ ಸಂಬಂಧ ಇಲ್ಲ. 8 ರೂಪಾಯಿ ನೀವು ಇರೋ ಕೋಳಿ ಎತ್ಕೊಳಕ್ ಅಷ್ಟೇ ಹೇಳ್ತಾ ಇರೋದು. ಮಾತಾಡ್ತೀರ ಒಂದು ನಿಮಿಷ. ಅವರು 1.5 ರೂಪಾಯಿ ಕೆಳಗಡೆ ಹೋಗಿದ್ದಾರೆ. ಇನ್ನೊಂದು ಏನಾದ್ರು ನೀವು ಒಂದು 25 ಪೈಸಾ ಕೊಡಿ ಸರ್, ಸಾಕು. ಇವತ್ತಿನ ಪರಿಸ್ಥಿತಿ ತಕ್ಕಂತೆ ಇದನ್ನ ಪರಿಸ್ಥಿತಿ ಬಗೆಹರಿಸಕ್ಕೆ ನಾವು ಮಾತಾಡ್ತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ನೀವು ಕಂಪ್ನಿಯವ್ರು. ಈ ವಿಚಾರ ಮುಂದಿನ ಕನ್ವಯ ಅಲ್ಲ. ಜೀವ ಏನಾಗುತ್ತೋ ಡಿಸೈಡ್ ಅಂತ ಅದಕ್ಕೆ ತಕ್ಕಂಥ ಒಡಂಬಡಿಕೆ. ನೆಕ್ಸ್ಟ್ ಇವತ್ತಿರ್ತಕ್ಕಂಥ ಕೋಳಿಗಳನ್ನು ಎತ್ತಲಿಕ್ಕೆ ನಮ್ಮದು ಖರ್ಚಾಗಿರೋದು 12 ರೂಪಾಯಿನೇ. ಆದರೆ ಇವತ್ತು ನಾನು ಸಮಸ್ಯೆಯಿಂದ ಹೊರ ಬರ್ಬೇಕು, ನೀವು ಹೊರಗೆ ಹೋಗ್ಬೇಕು. ಇದಕ್ಕೆ ಎಷ್ಟು ಬೇಕು ಅಷ್ಟೇ ಸೀಮಿತ ಇದು. ಇವಿರೋ ಕೋಳಿನ ಅಟ್ಲೀಸ್ಟ್ ನಮ್ಮಲ್ಲಿ ಎಲ್ಲರೂ ಏನೇನು ಹೇಳಿದ್ರು ನಾನು ತಿಳಿದು ನಾನು ಫೈನಲ್ ಮಾಡಿ ಹೇಳಿದ್ದೀನಿ. ನಾನು ರೈತರಿಗೆ ಅದು ಆದಷ್ಟು ಸಮಾಧಾನ ಪಡಿಸಬಲ್ಲೆ, ಗೊತ್ತಾಯ್ತಾ? ಅಷ್ಟಕ್ಕೆ 8 ರೂಪಾಯಿ ಕೊಟ್ಟು ದಯವಿಟ್ಟು ಇರೋ ಕೋಳಿ ನೀವು ಎತ್ತಬೇಕು ಅಂದರೆ ಎತ್ತಬೇಡ ಅಂದರೆ ಇರಲಿ, ಅದಕ್ಕೆ ರೈತರು ಉಂಟು, ನೀವು ಉಂಟು. ನಂದು ಇದೊಂದು ಫೈನಲ್, ಓಕೆನಾ? ಇವಾಗ ಮಾತಾಡಿ ಸರ್ ನೀವು. ಅಲ್ಲ, ಈಗ ನಮ್ಮ ಕಡೆ ಸರ್ ಏನಾದರೂ ಇನ್ನೊಂದು ಕಾಲದಲ್ಲಿ ತಗೊಳಕ್ಕೆ ಸಾಧ್ಯನಾ? ಈಗ ಅವರು ಸ್ಟ್ಯಾಂಡಿಂದ ಕೆಳಗಡೆ ಬಂದಿದ್ದಾರೆ, ಅವ್ರು 4 ರೂಪಾಯಿ ಕೆಳಗಡೆ ಬಂದಿದ್ದಾರೆ, ನೀವು 1.5 ರೂಪಾಯಿ ಮೇಲೆ ಬಂದಿಲ್ಲ. ಈಗ ನಿಮ್ಮ ನಡುವೆ ಡಿಫ್ರೆನ್ಸ್ ಇರೋದು 1.5 ರೂಪಾಯಿ ಡಿಫ್ರೆನ್ಸ್ ಇದೆ. 1.5 ರೂಪಾಯಿ ಡಿಫ್ರೆನ್ಸ್ನಲ್ಲಿ ಇವತ್ತು ಇಷ್ಟೆಲ್ಲ ಶ್ರಮ ಎಲ್ಲರೂ ಹಾಕಿದ್ದಾರೆ. ಅದಕ್ಕೇನಾದರೂ ಒಂದು ಎಲ್ಲರಿಗೂ ಅಮಿಕಬಲ್ ಆಗಿ ನಿಮಗೂ ನಾಕಾಗಲ್ದಂಗೆ ಅವಲ ಇದು ಭಾಳ ಸ್ಪಷ್ಟ. ಇದೊಂದೇ ಪ್ರಕರಣದ ಸಮಸ್ಯೆ, ಇದು ಮುಂದಕ್ಕೆ ಅಂತ ಅಲ್ಲ. ಈಗ ಏನೊಂದು ಆಗಬಾರ್ದಿತ್ತದೆಲ್ಲ ಆಗಿದೆ. ಮತ್ತೆ ಅದನ್ನು ಬಗೆಹರಿಸ್ಕೊಂಡು ಈಗ ಇರ್ತಕ್ಕಂಥ ಕೋಳಿನ ಎತ್ತಲೇಬೇಕು, ಯಾಕಂದ್ರೆ ಕೋಳಿ ಇಟ್ಕೊಳಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಏನಾದರೂ ನೀವು ಇನ್ನೊಂದು ಕಾಲ್ ತಗೊಳೋದಾದ್ರೆ ಒಂದು ಕಾಲ್ ತಗೊಂಡ್ಬಿಟ್ಟು ಫೈನಲ್ ಮಾಡ್ತೀವಿ. ಯಾಕಂದ್ರೆ ನಾವು ಅಷ್ಟೇ ಕೊಡ್ರಿ ನಿಮ್ಗಾಗಲಿ ಅವ್ರಿಗಾಗಲಿ ಹೇಳಕ್ ಸಾಧ್ಯ. ಸರ್ ನಮ್ದು ನಿರ್ಧಾರ ಫೈನಲ್, ಅಚ್ಚಲ ಕ್ಲಿಯರ್. ಇಲ್ಲಿ ಮಾತಾಡೋರು ಇಬ್ಬರೇ, ಅಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು. ದೇವರಾಜ್ ಅವರು ಇದ್ದಾರೆ, ಮಿಕ್ಕದವರೆಲ್ಲ ಸುಮ್ಮನೆ ಕುತ್ಕೋಬೇಕು. ಇಲ್ಲ ಅಂದ್ರೆ ನಾವಿಬ್ರು ಇದ್ದೋಗ್ತೀವಿ, ನೀವು ಮಾತಾಡಿ ಸೈಡ್ ಕುತ್ಕೊಂತೀವಿ, ಆಯ್ತಾ? ಸ್ವಲ್ಪ ಸುಮ್ಮನೆ ನಾವು ಸಮಸ್ಯೆಗಳನ್ನು ಬಗೆಹರಿಸೋಕೆ ಬಂದೀವಿ. ಸಮಸ್ಯೆಗಳನ್ನು ನಾವು ಒದ್ಕೊಳಕ್ಕೆ ಬಂದಿಲ್ಲ. ಸಮಸ್ಯೆಗಳನ್ನು ಬಗೆಹರಿಸಿ ಹೇಳ್ರಿ. ವ್ಯವಹಾರ ಮಾಡೋರು ದಿನನಿತ್ಯ ರೈತರು ನೀವು ನೀಟಾಗಿರಬೇಕು, ದಿನನಿತ್ಯ ಗೊಂದಲದಾಗ ಇರಬೇಡ್ರಿ. ಮೊನ್ನೆ ಅಶೋಕ್ ಕುಮಾರ್ ಅವರೇ ಪರಿಸ್ಥಿತಿ ಎಲ್ಲ ಗೊತ್ತೈತೆ ನಿಮಗೆ. ದೇವರಾಜ್ ಅವ್ರಿಗೆಲ್ಲ ಅರ್ಥ ಆಗಿದೆ. ಈ ಕಂಪ್ನಿ ಅವ್ರು ಮಾತಾಡ್ಬೇಕು, ಬೇಗ ಮಾತಾಡಿ ಕಂಟ್ರೋಲ್ ಮಾಡ್ಬೇಕು ಇದನ್ನ. ಮಾತಾಡ ಮುಗಿಸಿ ಅಲ್ಲ, ಅವ್ರಿಗೆಲ್ಲ ಅರ್ಥ ಆಗಿದೆ. ನೀವು ಅದು ಬೆಳಗಿಂದ ಹೇಳ್ತಾ ಇದ್ರಲ್ಲ, ಮಧ್ಯ ಪ್ರವೇಶ ಮಾಡಿ ನಿಮ್ಗೆ ಒಂದು ಫೈನಲ್ ಮಾಡಿ ನಂದೇನಿದ್ರು ಕಾನೂನು ಸುವ್ಯವಸ್ಥೆ ಆ ದೃಷ್ಟಿನಲ್ಲಿ ಏನ್ ಹೇಳ್ಬೋದು ಅದನ್ನ ಹೇಳ್ಬೋದು ಅಷ್ಟೇ. ಹೇಳೋದೇನಿಲ್ಲಪ್ಪ. ಮಟ್ಟಿಗೆ ಅವರು 6 ರೂಪಾಯಿಗಿನ್ನ ನಾವು ಹೆಚ್ಚಿನ ಅಮೌಂಟ್ ಕೊಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಂಪನಿ ಜೊತೆ ಚರ್ಚಿಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂತೀವಿ. ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿದರೆ, ಅದ್ರ ಜೊತೆಗೆ ಈಗ ನಮ್ಮ ಆಯುಕ್ತರು ಅಧ್ಯಕ್ಷತೆಯಲ್ಲಿ ನಡೆದಾಗ ಕೂಡ ಏನು ಇದು ಕಮಿಟಿ ಮಾಡಬೇಕು ಮತ್ತು ಸಬ್ ಕಮಿಟೀಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದಾಗಕ್ಕೆ ಮೊದಲೇ ಬೇಕಾದ್ರೆ ನಾವು ಈ ಕಮಿಟಿ ಪ್ರೊಸೀಡಿಂಗ್ಸ್ ಕಲ್ಬೇಕಾಗ್ತದೆ ಸರ್ಕಾರಕ್ಕೆ. ನಮ್ಮ ಒಂದು ಸಂಕಷ್ಟ ರೈತರದ್ದು ಆ ಕಮಿಟಿ ಇರಬೇಕಾದ್ರೆ ಒಂದು ಯಾವುದೋ ಒಂದು ನಿರ್ಧಾರ ಮಾಡಿ ಒಂದು ಅಮೌಂಟ್ ನಾವು ಈ ಥರ ಅಂದರೆ 8 ರೂಪಾಯಿ ಕೇಳ್ತಾ ಇದ್ದಾರೆ ಇವರು ಡಿಮ್ಯಾಂಡ್ 12 ರೂಪಾಯಿಂದ ಇವೇನೋ ಚರ್ಚೆ ಮಾಡಿದಾಗ 8ಕ್ಕೆ ಅಧ್ಯಕ್ಷ ರೈತರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ಸರ್ಕಾರ ಮಾರ್ಗಸೂಚಿ ರೆಡಿ ಮಾಡೋವರೆಗೂ ತಾತ್ಕಾಲಿಕವಾಗಿ ಈಗ ರೈತರ ಹತ್ರ ಇರ್ತಕ್ಕಂಥ ಕೋಳಿನ ಎತ್ತಲಿಕ್ಕೆ ಅವ್ರಿಗೂ ವಜೆ ಆಗಬಾರ್ದು, ರೈತರಿಗೂ ಹೊರೆ ಆಗಬಾರ್ದು ಅನ್ನೋ ಒಂದು ನಿರ್ಧಾರದಿಂದ ಅಮಿಕಬಲ್ ಆಗಿ ಸ್ವಲ್ಪ ಈಗ ನಮ್ಮದು ಸಮಸ್ಯೆ ಎಷ್ಟಿರುತ್ತೆ ಅವ್ರದ್ದು ಇರುತ್ತೆ. ಅದೇ ರೀತಿ ಇಬ್ಬರು ಅನುಸರಿಸ್ಕೊಂಡು ಹೋಗ್ಬೇಕು, ಒಂದು ಮನೆ ಅನ್ಕೊಂಡು. ಹಾಗಾಗಿ ನೀವು ಇವತ್ತು ಸಡನ್ನಾಗಿ ವಿಚಾರ ನಾವು ಹೋರಾಟ ಕೈ ಎತ್ತಿರೋದ್ರಿಂದ ಅವರು ಪೂರ್ವ ಸಿದ್ಧತೆ ಆಗಿದ್ದಿಲ್ಲ. ಆ ವಿಚಾರವಾಗಿ ಇವತ್ತಿಗೆ ಕೋಳಿ ನಿಫ್ಟಿ ಏನಾಯ್ತೋ
ಈ ಲಿಫ್ಟಿಗೆ ಸಂಬಂಧಪಟ್ಟಂತೆ ಅಷ್ಟಕ್ಕೆ ತಾತ್ಕಾಲಿಕವಾಗಿ ಇಷ್ಟು ಕೊಟ್ಟು ರೈತರಿಗೆ ಅದೃಷ್ಟ ಅವ್ರು ಆಗ್ತಕ್ಕಂಥ ಲಾಸನ್ನು ಕಮ್ಮಿ ಮಾಡ್ರಿ ಅಂತ ಹೇಳಿದೀವಿ. ಅಷ್ಟು ಬಿಟ್ರೆ ನೀವು ಆ ಥರ ನಮ್ದು 12 ರೂಪಾಯಿ ನಮ್ಗೆ ಖರ್ಚು ಬರ್ತಾ ಇದೆ ಮುಂದೆ ತೀರ್ಮಾನ ಕಮಿಟಿಯಲ್ಲಿ. ಈಗಿರ್ತಕ್ಕಂಥ ಕೋಳಿಗಳನ್ನು ಎತ್ತಲಿಕ್ಕೆ ನಾವು ಒಂದು ನಿರ್ಧಾರ ಮಾಡಿ ನಮ್ಮ ರೈತ ದೃಷ್ಟಿಯಿಂದ ಇವಾಗ ಅವರು ಅದಕ್ಕೆ ಸ್ಟಿಕನ್ ಆಗಿದ್ದಾರೆ 60 ರೂಪಾಯಿ ಅಲ್ಲಲ್ಲ. ಈಗ ಕಮಿಟಿನಲ್ಲಿ ಅವ್ರು ಸ್ಟಿಕರ್ ಆಗಿದ್ದಾರೆ, ನೀವು ಇದಕ್ಕೆ 12 ರೂಪಾಯಿ ಅಂತ ಹೇಳಿದ್ರೆ ಇಲ್ಲಿ ನಾವು ಮತ್ತೆ ಏನು ಸರ್ಕಾರಕ್ಕೆ ಒಂದು ವರದಿ ಕಳ್ಸ್ಕೋದ್ರೆ ಕಮಿಟಿಯಿಂದ. ಈಗ ನೀವು ಕಮಿಟಿಯಲ್ಲಿ ಇದ್ದೀರಿ, ವರದಿ ಕಳ್ಸೋಣ ಸರ್ಕಾರದ ಮಟ್ಟದಲ್ಲಿ ಡಿಸೈಡ್ ಮಾಡಿ. ಇಲ್ಲಿ ನೀವು ಹೇಳೋದು ಸರಿ ಇದೆ, ಏನಿದೆ ಕಮಿಟಿ ಫಾರ್ಮಾಲಿಟೀಸ್ ಆಗುತ್ತೆ, ಸರ್ಕಾರದ ಜೀವ ಆಗುತ್ತೆ, ಆಮೇಲೆ ಅದು ಒಡಂಬಡಿಕೆ. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕೋಳಿಗಳನ್ನ ಎತ್ತಲಿಕ್ಕೆ ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ, ನಮ್ಗೆ ಹೊರೆ ಆಗುತ್ತೆ, ಏನೋ ಸ್ವಲ್ಪ ಅಕ್ಕಿ ಜ್ವರ ಸಣ್ಣ ಪುಟ್ಟಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದಿದ್ದಕ್ಕೆ ನಾವು ಅದನ್ನ ವಿಚಾರ ಮಾಡಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆಗಿರೋ ರೈತರಿಗೂ ಅನ್ಯಾಯ ಆಗಿದೆ, ಒಂದೇ ಸರಿ ರೈತರು ಆಗಿರೋ ಅನ್ಯಾಯ ನಿಜವಾಗಿ ತುಂಬಿಕೊಡೋಕ್ಕಾಗಲ್ಲ ಅಲ್ವಾ. ಇದು ಒಂದೇ ಬ್ಯಾಚ್ನಾಗೆ ಅವ್ರಿಗೆ ಬರಲ್ಲ. ಹಂಗಾಗಿ ನಾವು ನಮ್ಮ ನಿರ್ಧಾರಗಳನ್ನು ಸ್ವಲ್ಪ ಸಡಿಲಿಕೆಗೊಳಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇಷ್ಟು ಕೊಟ್ಟುಬಿಟ್ಟು ದಯವಿಟ್ಟು ನಿಮ್ಮ ಕೋಳಿಗಳನ್ನು ನೀವು ಇವತ್ತು ಲಿಫ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಜೀವ ಆದ್ಮೇಲೆ ರೈತರು ಒಡಂಬಡಿಕೆ ಮಾಡ್ಕೊಂಡು ಅವತ್ತು ಖರ್ಚು ವೆಚ್ಚಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗಲಿ ಅಂತ ನಾವು ಹೇಳಿದೀವಿ. ಅದಕ್ಕೆ ಅವ್ರು ಆಯ್ತು ನಾವು ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ ಅಂದರೆ ಅದಕ್ಕೆ ಒಪ್ಪಿಗೆ ಅಂದರೆ ನಮ್ದು ಇವತ್ತಿನ ಹೋರಾಟ ಇವತ್ತಿನ ಸಭೆಗೆ ಅಂತ್ಯ. ಇಲ್ಲ ಅದಕ್ಕೆ ಒಪ್ತಾ ಇಲ್ಲ, ಅವ್ರು ಒಪ್ತಾ ಇಲ್ಲ. ಅವರು ಏನು ನೀವು ಹೇಳೋದು ಇಷ್ಟು ತಾನೆ. ಈಗ ಅವರೇನು 6 ರೂಪಾಯಿ ಹೇಳಿದ್ರು, 6.5 ಹೇಳಿದ್ರು. ಅವ್ರು 6.5 ಬಿಟ್ಬಿಡಿ ಸರ್. ಇವಾಗಿನ ಕೋಳಿ ಎತ್ತದಕ್ಕೆ 8 ರೂಪಾಯಿ ನಾವು ಕಡೆಯಿಂದ ಕೊಡ್ತೇವೆ. 6.5 ಸಂಬಂಧ ಇಲ್ಲ ನಮ್ಗೆ. ಈಗ ಅವ್ರು ಹೇಳ್ತಾ ಇರೋದು 6 ರೂಪಾಯಿ, 8 ರೂಪಾಯಿ ಕೊಟ್ಟರೆ ಆ ನಂತರ ನಮ್ಮ ಈ ಸಮಿತಿಯೆಲ್ಲ ಆದ ನಂತರ ಮುಂದಿನ ತೀರ್ಮಾನ ತಗೊಂಡ. ಈ ಬಗ್ಗೆ ಏನಾದ್ರು ಸಹಮತ ಇದೆಯಾ? ಎಷ್ಟು ದಿನ ಇವತ್ತಿನ ಕೋಳಿ ಅಂದ್ರೆ ಎಷ್ಟು ದಿನ 8 ರೂಪಾಯಿಗೆ ಈಗ ಮರಿ ಬಿಡಬಾರ್ದು ಅಂತವ್ರಿಗೂ ಅದೇ ಹೇಳಿ ಸರ್. ಮುಂದಿನ ನಾವು ನೀವು ಕೂತು ಮತ್ತೆ ಚರ್ಚೆ ಮಾಡ್ಕೊಳ್ಳೋಣ, ಕಮಿಟಿನ ಫಾರ್ಮ್ ಮಾಡ್ಕೊಂಡು ಕಮಿಟಿ ಮುಂದೆ ತರೋಣ ಅಂತಿದೆ. ನೀವು ಹೇಳ್ತಾ ಇರೋದು ಈಗ 6 ರೂಪಾಯಿ ಹೇಳ್ತಾ ಇದ್ದೀರಾ, 6.5 ಹೇಳ್ತಾ ಇದ್ದೀರಾ, ಅವ್ರು 8 ರೂಪಾಯಿ ಹೇಳ್ತಾ ಇದಾರೆ. ಅದು ಒಂದು ಈಗಿರೋ ಪ್ರೆಸೆಂಟ್ ನಮ್ಗೆ ಸ್ವಲ್ಪ ಆದಷ್ಟು ರೈತರಿಗೆ ನಾವು ನಮ್ಮ ರೈತರಿಗೆ ಸಮಾಧಾನ ಕೊಡಿಸಿ ನಮ್ಗೆ ಆಗಿರೋ ಮಾಸಲ್ಲಿ ಒಂದು ಇಷ್ಟು ಮಾಡಿಕೊಡುವ ಅಂತ ಹೇಳಿದೀವಿ. ನೀವು 8 ರೂಪಾಯಿ ನೀವು ತಯಾರಿದ್ದಾರೆ, ಅವ್ರು 6.5 ತಯಾರಿದ್ದಾರೆ. ಈ ಒಂದು ಪ್ರಕರಣ ಮುಗಿಸಕ್ ಅಷ್ಟಕ್ಕ ಮುಂದಿನ ಮತ್ತೆ ನಾವು ಕಮಿಟಿ ಜೀವ ಐತಿ ನೆಕ್ಸ್ಟ್ ಅದೇ ಇದ್ರ ಬಗ್ಗೆ ತಮ್ದೇನಾದ್ರು ಇದೆಯಾ ನಮ್ಮ ಅನಿಸಿಕೆ? ನಾವು 6.5 ಅವ್ರು 6.5 ಅಂತ ಹೇಳ್ತಂದ್ರೆ ದೇವರಾಜ್ ತಾವು 6.5 ಈಗ ಇನ್ನೊಂದು ಎಲ್ಲ ಸೇರ್ಕೊಂಡು 6.5ಗೆ ಇಲ್ಲ. ಇವತ್ತಿನ ಕೋಳಿ ಎತ್ತದಕ್ಕೆ ಅಷ್ಟೇ ಸಂಬಂಧ ಇಲ್ಲ ಇದಕ್ಕೆ. 8 ರೂಪಾಯಿ ಅಷ್ಟೇ. 6.5 ಸಪ್ಲೈ ನಾವು ಜಲ್ದಿ ಅರ್ಥ ಮಾಡ್ಕೊಂತೀವಿ. ಮಾನ್ಯ ನಿರ್ದೇಶಕರೇ, ದಯವಿಟ್ಟು ಇದು ನಮ್ಮ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಎಲ್ಲರೂ ಮಾತಾಡೋಣ. ಇಲ್ಲಿ ನಮ್ದು ಮೇಲೂ ಪ್ರಶ್ನೆ ಅಲ್ಲ, ಇಲ್ಲಿ ಎಲ್ಲರದು ಅಳುಗುಳಿ ಪ್ರಶ್ನೆ. ಸಮಸ್ಯೆನ ಬಗೆಹರಿಸೋದು ಬಹಳ ಇಂಪಾರ್ಟೆಂಟ್. ಒಂದ್ ಸೆಕೆಂಡ್ ಮಾತಾಡಲ್ಲ. ಈಗ ಅವರು 12 ರೂಪಾಯಿಂದ 8 ರೂಪಾಯಿಗೆ ಬಂದಿದ್ದಾರೆ. ನಾವು ಮೊದಲಿದ್ದು 5 ರೂಪಾಯಿ ನೀವು ಬುದ್ಧಿವಂತರಿದ್ದೀರಾ, ದಯವಿಟ್ಟು ಹೇಳಿ. 6.5 ಇದಕ್ಕೆ ಸಂಬಂಧ ಇಲ್ಲ. 8 ರೂಪಾಯಿ ನೀವು ಇರೋ ಕೋಳಿ ಎತ್ಕೊಳಕ್ ಅಷ್ಟೇ ಹೇಳ್ತಾರೆ. ಅವ್ರು ಮಾತಾಡ್ತೀರ ಒಂದು ನಿಮಿಷ. ಅವರು
1.5 ರೂಪಾಯಿ ಕೆಳಗಡೆ ಹೋಗಿದ್ದಾರೆ. ಇನ್ನೊಂದೇನಾದ್ರು ನೀವು ಕಾಲ್ ಸರ್, ಒಂದು 25 ಪೈಸಾ ಕೊಡಿ ಸರ್ ಸಾಕು. ಏನ್ ಪರವಾಗಿ ನಾವು ಮಾತಾಡ್ತಾ ಇದೀವಪ್ಪ, ರೈತರು ಸುಮ್ಮನೆ ಇರ್ಬೇಕು. ಇವತ್ತಿನ ಪರಿಸ್ಥಿತಿ ತಕ್ಕಂತೆ ಇದನ್ನ ಪರಿಸ್ಥಿತಿ ಬಗೆಹರಿಸಕ್ಕೆ ನಾವು ಮಾತಾಡ್ತಾ ಇದೀವಿ. ಇದನ್ನ ಅರ್ಥ ಮಾಡ್ತೀರಿ ದಯವಿಟ್ಟು ನೀವು ಕಂಪ್ನಿಯವರು. ಈ ವಿಚಾರ ಮುಂದಿನ ತನ್ವಯ ಅಲ್ಲ. ಜೀವ ಏನಾಗುತ್ತೋ ಡಿಸೈಡ್ ಆಗುತ್ತೋ ಅದಕ್ಕೆ ತಕ್ಕಂತೆ ಒಡಂಬಡಿಕೆ ನೆಕ್ಸ್ಟ್. ಇವತ್ತಿರ್ತಕ್ಕಂಥ ಕೋಳಿಗಳನ್ನು ಎತ್ತಲಿಕ್ಕೆ ನಮ್ದು ಖರ್ಚಾಗಿರೋ 12 ರೂಪಾಯಿನೇ. ಆದ್ರೆ ಇವತ್ತು ನಾನು ಸಮಸ್ಯೆಯಿಂದ ಹೊರ ಬರ್ಬೇಕು, ನೀವು ಹೊರ ಹೋಗ್ಬೇಕು. ಇದಕ್ಕೆ ಎಷ್ಟು ಬೇಕು ಅಷ್ಟೇ ಸೀಮಿತ ಇದು. ಇವರೇ ಕೋಳಿನ ಅಟ್ಲೀಸ್ಟ್ ನಮ್ಮವ್ರು ಎಲ್ಲರೂ ಹೇಳಿದ್ರು. ನಾನು ತಿಳಿದು ನಾನು ಫೈನಲ್ ಮಾಡಿ ಹೇಳಿದ್ದೀನಿ. ನಾನು ರೈತರಿಗೆ ಅದು ಆದಷ್ಟು ಸಮಾಧಾನ ಪಡಿಸಬಲ್ಲೆ, ಗೊತ್ತಾಯ್ತಾ? ಅಷ್ಟಕ್ಕೆ 8 ರೂಪಾಯಿ ಕೊಟ್ಟು ದಯವಿಟ್ಟು ಇರೋ ಕೋಳಿ ನೀವು ಎತ್ತಬೇಕು ಅಂದ್ರೆ ಎತ್ತಬೇಡ ಅಂದ್ರೆ ಇರಲಿ, ಅದಕ್ಕೆ ರೈತರು ಉಂಟು, ನೀವು ಉಂಟು. ನಂದು ಇದೊಂದು ಫೈನಲ್, ಓಕೆನಾ? ಮಾತಾಡಿ ಸರ್. ಅಲ್ಲ, ಈಗ ನಮ್ಮ ಕಡೆಯಿಂದ ಏನಾದರೂ ಇನ್ನೊಂದು ಕಾಲನ್ನು ತಗೊಳಕ್ಕೆ ಸಾಧ್ಯ. ಈಗ ಅವ್ರ ಸ್ಟ್ಯಾಂಡಿಂದ ಕೆಳಗಡೆ ಬಂದಿದ್ದಾರೆ, ಅವ್ರು 4 ರೂಪಾಯಿ ಕೆಳಗಡೆ ಬಂದಿದ್ದಾರೆ, ನೀವು 100 ರೂಪಾಯಿ ಬಂದಿದ್ದೀರಾ. ಈಗ ನಿಮ್ಮ ಅವರ ನಡುವೆ ಡಿಫ್ರೆನ್ಸ್ ಇರೋದು 100 ರೂಪಾಯಿ ಡಿಫ್ರೆನ್ಸ್ ಇದೆ. 100 ರೂಪಾಯಿ ಡಿಫ್ರೆನ್ಸ್ನಲ್ಲಿ ಇವತ್ತು ಇಷ್ಟೆಲ್ಲ ಶ್ರಮ ಎಲ್ಲರೂ ಹಾಕಿದ್ದಾರೆ. ಅದಕ್ಕೇನಾದರೂ ಒಂದು ಎಲ್ಲರಿಗೂ ಅಮಿಕಬಲ್ ಆಗಿ ನಿಮಗೂ ನಟ್ಟಾಗಲ್ಲ. ನಾವು ಇದು ಬಹಳ ಸ್ಪಷ್ಟ. ಇದೊಂದೇ ಪ್ರಕರಣಕ್ಕೆ ಸಂಬಂಧಿಸಿದೆ. ಇದು ಮುಂದಕ್ಕೆ ಅಂತ ಅಲ್ಲ, ಮುಂದೆ ಈಗೇನೋ ಇವತ್ತೇನೊಂದು ಆಗಬಾರ್ದಿದ್ದದೆಲ್ಲ ಆಗಿದೆ. ಮತ್ತೆ ಅದನ್ನು ಬಗೆಹರಿಸ್ಕೊಂಡು ಈಗ ಇರ್ತಕ್ಕಂಥ ಕೋಳಿನ ಹೆಚ್ಚಬೇಕು, ಯಾಕಂದ್ರೆ ಕೋಳಿ ಇಕ್ಕನಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಏನಾದರೂ ನೀವು ಇನ್ನೊಂದು ಕಾಲ್ ತಗೊಳೋದಾದ್ರೆ ಒಂದು ಕಾಲ್ ತಗೊಂಡ್ಬಿಟ್ಟು ಸಾಧ್ಯ ಮಾಡ್ತೀವಿ. ಯಾಕಂದ್ರೆ ನಾವು ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ನಿಮ್ಗೆ ನಮ್ದು ನಿರ್ಧಾರ ಫೈನಲ್ ಅಚ್ಚಲ್ಲ. ಇಲ್ಲಿ ಮಾತಾಡೋರು ಇಬ್ರೆ, ಅಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು. ದೇವರಾಜ್ ಅವರು ಇದ್ದಾರೆ, ಮಿಕ್ಕಿದವರೆಲ್ಲ ಸುಮ್ಮನೆ ಕುತ್ಕೋಬೇಕು. ಇಲ್ಲಾಂದ್ರೆ ನಾವಿಬ್ರು ಹೋಗ್ತೀವಿ, ನೀವು ಮಾತಾಡಿ ಸೈಡ್ ಕುತ್ಕೊಂತೀವಿ, ಆಯ್ತಾ? ಸ್ವಲ್ಪ ನಾವು ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಬಂದೀವಿ. ಸಮಸ್ಯೆಗಳನ್ನ ನಾವು ಒತ್ಕೊಳಕ್ ಬಂದಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸಿ ಹೇಳ್ರಿ. ವ್ಯವಹಾರ ಮಾಡೋರು ದಿನನಿತ್ಯ ರೈತರು ನೀವು ನೀಟಾಗಿರ್ಬೇಕು, ದಿನನಿತ್ಯ ಗೊಂದಲದಾಗ ಇರಬೇಡ್ರಿ. ನಾನು ಅಶೋಕ್ ಕುಮಾರ್ ಅವರೇ, ಪರಿಸ್ಥಿತಿ ಎಲ್ಲ ಗೊತ್ತೈತಿ ನಿಮ್ಗೆ. ಅವ್ರಿಗೆಲ್ಲ ಅರ್ಥ ಆಗಿದೆ. ಈ ಕಂಪ್ನಿ ಅವ್ರು ಮಾತಾಡ್ಬೇಕು, ಬೇಗ ಮಾತಾಡಿ ಕಂಟ್ರೋಲ್ ಮಾಡ್ಬೇಕು ಇದನ್ನ. ಮಾತಾಡಿ ಮುಗಿಸಿ. ಅಲ್ಲ, ಅವ್ರಿಗೆಲ್ಲ ಅರ್ಥ ಆಗಿದೆ. ನೀವು ಅಲ್ಲಿ ಬೆಳಿಗ್ಗೆ ಹೇಳ್ತಾ ಇದ್ರಲ್ಲ, ಮಧ್ಯ ಪ್ರವೇಶ ಮಾಡಿ ನಿಮ್ಗೆ ನಂದೇನಿದ್ರು ಕಾನೂನು ಸುವ್ಯವಸ್ಥೆ, ಆ ದೃಷ್ಟಿನಲ್ಲಿ ಏನ್ ಹೇಳ್ಬೋದು ಅದನ್ನ ಹೇಳ್ಬೋದು ಅಷ್ಟೇ. ಅಂದ್ಬಿಟ್ಟು ಬೇರೆ ನಾವು 4 ರೂಪಾಯಿ ಬಿಟ್ಟಿದ್ದೀರ, 4 ರೂಪಾಯಿ ಬಿಟ್ಟಿದ್ದೀರಿ. ಬೇರೆ ಯಾರು ಮಾತಾಡಬೇಡಿ, ಎಳೆಯುತ್ತೆ. ಕ್ಲಿಯರ್ ಸರ್, ಕ್ಲಿಯರ್. ಇಲ್ಲಿದ್ದ ನಾವು ಎಷ್ಟೋದ್ರೆ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಯಾರು ಹೊಣೆಗಾರಲ್ಲ, ಅವರೇ ಹೊಣೆಗಾರರು. ರೈತರು ಅವ್ರು ಯಾರು ಏನು ನಿರ್ಧಾರ ತಗೊಂಡ್ರು ಅವ್ರು ನಿರ್ಧಾರ ಫೈನಲ್. ನಾವು ಇಷ್ಟು ಫೈನಲ್. ಇದ್ರ ಮೇಲೆ ನಾವು ಬೇರೆ ಏನು ಹೇಳೋಕ್ಕಾಗಲ್ಲ. ಹೌದಾ? ನಮ್ಮ ಹೋರಾಟ ಇದ್ದಿದ್ದೇ ನಿರಂತರ ನೆಕ್ಸ್ಟ್ ಅವರು. ಆದ್ರೆ ಇವತ್ತಿನ ವಿಚಾರ ಸಂಬಂಧಪಟ್ಟಾಗ ಕೋಳಿ ಕೊಡೋದಕ್ಕೂ ತಗೊಂಡೋದಕ್ಕೂ ನಾವು ಇಲ್ಲಿ ಹೊಣೆಗಾರ ಇರೋಲ್ಲ. ರೈತರಿಗೂ ಅವ್ರಿಗೂ ಬಿಟ್ಟಿದ್ದು ಅದು ಮುಂದೆ ಆಗ್ತಕ್ಕಂಥ ಸಮಯ ಅವ್ರು ಅನ್ಭವಿಸ್ತಾರೆ. ನಾವು ಇಲ್ಲಿ ಎದ್ದು ರಾಜಶೇಖರ್ ಮಂಜೇಶ್ ಅವರಿಗೆ ಏನೋ ಒಂದು ಡಿಸಿಷನ್ ತಗೊಂಡ್ರೆ ಎಲ್ಲ ಕನ್ಕ್ಲೂಡ್ ಆಗುತ್ತಿದ್ದು. ನಿಮ್ಮ ಒಬ್ಬರ ಮೇಲೆ ನಿಂತ ಈಗ ಮಂಜೇಶ್ ಅವ್ರೆ ಮಾತಾಡಿ ಮುಗಿಸ್ರಿ ನೀವು. ಅಸೋಸಿಯೇಷನ್ ಪ್ರೆಸಿಡೆಂಟ್ ಈಗ ನಿಮ್ಮ ಮೇಲೆ ನಿಂತಿದೆ. ಬಿಡಿ, ಅದು ಬಿಟ್ಟು ನಾವು ರೇಟ್ ಮುಂದೆ ಬಂದು ಮುಗಿಸಿ ಅಷ್ಟೇ. ಜಾಸ್ತಿ ಏನು ಹೇಳ್ತಿಲ್ಲ, ಅದು ಬಿಟ್ಟು ನಾವು ರೇಟ್ ಬಂದು ಮುಂದೆ ಮುಗಿಸಿ.
ಈಗ ಎಂಪ್ಲಾಯರ್ ನೀವೇ ಅದೇ ನೀವು ಡಿಸಿಷನ್ ತಗೊಳ್ಳಿ ಅಂತೇಳಿ ನಿಮ್ ಕಂಪ್ನಿ ಪರವಾಗಿ ನಿಮ್ಮನ್ನು ಕಳ್ಸಿಕೊಟ್ಟಿದ್ದಾರೆ. ನಿಮ್ಗೆ ಏನಿದೆ ಮೆಸೇಜ್ ಅವ್ರಿಗೆ ಕನ್ವೆ ಮಾಡಿ ಮುಗಿಸಿ. ಈ ಎಂಪ್ಲಾಯ್ ಆದ್ಮೇಲೆ ಡಿಸೈಡ್ ಮಾಡಿರ್ತಕ್ಕಂಥವ್ರು ಡಿಸೈಡೆಡ್ ಪರ್ಸನ್ಗಳು ಹಂಗಂದ್ರೆ ಯಾಕೆ ಬಂದ್ರಿ? ಕಂಪ್ನಿ ಓನರ್ ಬರ್ಬೇಕು ಅಂತ ನಾವು ಹೇಳಿದ್ವಿ. ದೇವರಾಜ್ ಇರಿ, ಅದೆಲ್ಲ ಸುಮ್ಮನೆ ಯಾಕೆ ಮತ್ತೆ ಮತ್ತೆ ಹೇಳ್ಕೊಂಡು ಹೋಗೋದು? ಅಲ್ಲ ಅವ್ರು ಹೇಳಿದ್ರು ಏನ್ ಹೇಳ್ತಾರೆ ಹೇಳಿ. ಸುಮ್ಮನೆ ಜಾಸ್ತಿ ಹೇಳ್ಕೊಂಡು ಹೋಗೋದು ಬೇಡ, ಮುಗಿಸೋಣ ಆದಷ್ಟು ಬೇಗ. ಎಲ್ಲರೂ ನಿಮ್ದೊಂದು ಸ್ಟ್ಯಾಂಡ್ ಐತಿ, ಅವ್ರದೊಂದು ಸ್ಟ್ಯಾಂಡ್ ಐತಿ, ಮತ್ತೆ ಎಲ್ಲರೂ ಅದು ಚೆನ್ನಾಗಿ ನಮ್ದು ಜೀವ